ಶಾಲೋಮ್, ಎಲ್ಲರಿಗೆ ಸ್ವಾಗತ. ಎಷ್ಟು ಆಸಕ್ತಿಯಿಂದ ಬಂದಿರಿ. ಇವತ್ತು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಕೇಳ್ತಾ ಇದ್ರಿ. ಆದ್ರೆ ಆ ಸಬ್ಜೆಕ್ಟ್ ಏನಂತ ಹೇಳಿದ್ರೆ, ಇತ್ತೀಚೆಗ ಅಮೆರಿಕ ರಾಷ್ಟ್ರದಲ್ಲಿ ಒಂದು ಸಂಶೋಧನೆ ನಡೆಸಿದ್ರು, ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಆ ಎಕ್ಸ್ಪೆರಿಮೆಂಟ್ ಏನಂದ್ರೆ, ಒಂದು ಮನುಷ್ಯನಿಗೆ, ಒಂದು 24 ವರ್ಷದ ಯುವಕನಿಗೆ, ಇದನ್ನು ರಾಂಗ್ ಆಗಿ ಕೆಲವು ಜನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ಇದನ್ನು ಕರೆಕ್ಟ್ ಆಗಿ ನಾವು ನೋಡೋಣ. 24 ವರ್ಷದ ಯುವಕನು ಯಾವುದೋ ಒಂದು ದೊಡ್ಡ ಅಪರಾಧ ಮಾಡಿದ. ಆ ಅಪರಾಧಕ್ಕೆ ತಕ್ಕಂತೆ ಆತನಿಗೆ ಮರಣ ಶಿಕ್ಷೆ ವಿಧಿಸಲ್ಪಡುತ್ತೆ. ಏನು ವಿಧಿಸಲ್ಪಡುತ್ತೆ? ಕೋರ್ಟ್ ಏನು ವಿಧಿಸಿದೆ? ಕೋರ್ಟ್ ಏನು ವಿಧಿಸಿದೆ? ಜೋರ ಹೇಳ್ರಿ. ಮರಣ ಹೇಳ್ಬೇಕು, ನೀವು ನನ್ನ ಜೊತೆಲಿ ಇದಿರು ಅಂತ ಗೊತ್ತಾಗ್ತದೆ. ಮರಣ ಶಿಕ್ಷೆ ವಿಧಿಸಲ್ಪಟ್ಟಿತ್ತು. ಈಗ ಹೇಗಾದ್ರೆ ಮರಣ ಶಿಕ್ಷೆ 4 ತಿಂಗಳ ನಂತರ ಒಂದು ಮರಣ ಶಿಕ್ಷೆ ವಿಧಿಸಲ್ಪಟ್ಟಿತ್ತು. ಆಯ್ತು, ಆತನ ಮರಣ ಶಿಕ್ಷೆಗೆ ಇನ್ನೂ 4 ದಿವಸಗಳಾಗಿರುವಾಗ ಕೆಲವ ವೈದ್ಯಕೀಯ ವಿಜ್ಞಾನಿಗಳು, ಮೆಡಿಕಲ್ ಸೈಂಟಿಸ್ಟ್ಗಳು ಆತನ ಮೇಲೆ ಒಂದು ಪ್ರಯೋಗ ಮಾಡಬೇಕು, ಒಂದು ಎಕ್ಸ್ಪೆರಿಮೆಂಟ್. ಇಂಗ್ಲಿಷಲ್ಲಿ ಎಕ್ಸ್ಪೆರಿಮೆಂಟ್, ಕನ್ನಡದಲ್ಲಿ ಪ್ರಯೋಗ. ಇದು ಕೂಡ ಅದೇ ಬದುಕು, ಇಂಗ್ಲಿಷ್ ಬರ್ತದೆ. ಕನ್ನಡದಲ್ಲಿ ಪ್ರಯೋಗ, ಕನ್ನಡದಲ್ಲಿ ಪ್ರಯೋಗ ಎಂಬುದಾಗಿ ಹೇಳ್ತಾರೆ. ಆ ಪ್ರಯೋಗವನ್ನು ಮಾಡಬೇಕೆಂಬುದಾಗಿ ಅವರು ನಿರ್ಣಯಿಸಿಕೊಂಡ್ರು. ಆನಂತರ ಬಹಳ ವಿಚಿತ್ರವಾದ ಘಟನೆ, ದಯಮಾಡಿ ಕೇಳಿಸ್ಕೊತ್ರಿ. ಇದು ಅದ್ಭುತವಾದಂಥ ಘಟನೆ. ಇದು ನಿಜವಾಗಿ ನಡೆದಿರತಕ್ಕಂಥ ಒಂದು ವೈಜ್ಞಾನಿಕ ಸಂಶೋಧನೆ. ಇವತ್ತಿಂದ ನಿಮ್ಮ ಲೈಫ್ ಚೇಂಜ್ ಆಗ್ತದೆ. ಇದಕ್ಕೆ ಆನ್ಸರ್ ಮಾತ್ರ ಬೈಬಲಿಂದ ಮಾತ್ರನೇ ಕೊಡಲಾಗಿದೆ, ಅವ್ರಿಗೂ ಇನ್ನೂ ಕೊಡಲಿಲ್ಲ. ಅವರಲ್ಲಿ ಅನೇಕ ಜನರು ಪತ್ತೆ ಹಚ್ಚಿಕೊಂಡಿದ್ದಾರೆ, ಆದ್ರೆ ಇನ್ನೂ ಅದನ್ನು ಅಂತರ್ಜಾಲದಲ್ಲಿ ಇದನ್ನು ಬಹಿರಂಗವಾಗಿ ತೋರಿಸಿಕೊಳ್ಳಿಲ್ಲ. ಆದರೆ ಆ ಯುವಕನಿಗೆ ಇನ್ನು 4 ದಿವಸ ಇದೆ ಅಂತ ಹೇಳಿದ ಕೂಡಲೇ ವಿಜ್ಞಾನಿಗಳು, ವೈದ್ಯಕೀಯ ವಿಜ್ಞಾನಿಗಳು ತಂಡ, ವೈದ್ಯರ ತಂಡ, ಜಡ್ಜ್ ಅವರ ಜೊತೆಯಲ್ಲಿ, ನ್ಯಾಯಾಧೀಶರ ಜೊತೆಯಲ್ಲಿ ಅವರ ತಂಡ, ಹಾಗೂ ಜೈಲ್ ಅಧಿಕಾರಿ, ಜೈಲ್ ಸೂಪ್ರಿಡೆಂಟ್, ಇವರೆಲ್ಲ ಕೂಡಿ ಒಂದು ಮೀಟಿಂಗ್ ನಡೆಸಿ ವಿಜ್ಞಾನಿಗಳು ಏನ್ ಹೇಳ್ತಾರೆ, ಸರ್, ಜಡ್ಜ್ ಹತ್ರ ಮಾತಾಡಿಕೊಂಡು ಡಿಸ್ಕಸ್ ಮಾಡ್ತಾರೆ. ಡಿಸ್ಕಸ್ ಮಾಡಿ ಏನ್ ಹೇಳ್ತಾರೆ ಅಂದ್ರೆ, ಸರ್, ನಾವು ಈ ಮನುಷ್ಯನು ಹೇಗಾದ್ರೂ ಸಾಯ್ತಾನೆ, ಈತನ ಮರಣದ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತಿದೀವಿ, ಏನ್ ಮಾಡೋಣ ಅಂತ ಕೇಳ. ಇಲ್ಲ, ಎಕ್ಸ್ಪೆರಿಮೆಂಟ್ ಮಾಡಬಹುದು, ಆದ್ರೆ ಅವನು ಆ ಮರಣವನ್ನು ಇಚ್ಛಿಸಿದ್ರೆ ಮಾತ್ರ. ಯಾಕಂದ್ರೆ ಇಚ್ಛಾ ಆಖರಿ ಇಚ್ಛಾ ಅಂತ ಕೇಳ್ತಲ್ಲ, ಅಲ್ಲಿ ಆ ಎಲ್ಲ ಇಚ್ಛಾ ಹೇಳ್ಬೋದು. ಅವಾಗ ಹೇಗೆ ಅಂತ ಹೇಳಿದ್ರೆ, ಇವರು ಜಡ್ಜ್ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾರೆ, ಈ ರೀತಿ ಇದೆ. ಆಯ್ತು, ಸರಿ ಅಂತೇಳಿ ಯಾರು ಮರಣದಂಡನೆ ವಿಧಿಸಲ್ಪಟ್ಟಿದ್ದಲ್ಲ 24 ವರ್ಷದ ಯುವಕನಿಗೆ, ಆತನಿಗೆ ಹೋಗಿ ಮಾತಾಡ್ತಾರೆ. ನ್ಯಾಯಾಧೀಶರು, ಜೈಲಧಿಕಾರಿ, ವಿಜ್ಞಾನಿಗಳ ತಂಡ ಮತ್ತು ವೈದ್ಯರು, ವಿಜ್ಞಾನಿಗಳ ತಂಡ, ವೈದ್ಯರು ಹೋಗಿ ಮಾತಾಡ್ತಾರೆ ಯುವಕನ ಜೊತೆ. ಹೇಗಾದ್ರೆ 4 ದಿವಸ ನಂತರ ನಿಂದು ಮರಣ ಇದೆ, ನಿನ್ನ ಮರಣದ ಮೇಲೆ ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡಬೇಕೆಂಬುದಾಗಿದ್ದೇವೆ, ಪ್ರಯೋಗ ಮಾಡಬೇಕೆಂಬುದಾಗಿದ್ದೇವೆ. ಅದೇನಂದ್ರೆ, ನಿನಗೆ ಸುಲಭವಾದ ಮರಣವನ್ನು ಕೊಡುವುದಕ್ಕಾಗಿ ನಾವು ಇದನ್ನು ಯೋಜನೆ ಮಾಡಿದ್ವಿ. ನಿನಗೆ ನೇತು ಹಾಕಿದ್ರೆ ನಾವು ಗೌರ್ಮೆಂಟ್ ಕೊಟ್ಟಿರತಕ್ಕಂಥ, ಆ ದೇಶದ ಗೌರ್ಮೆಂಟ್ ಕೊಟ್ಟಿರತಕ್ಕಂಥ ಶಿಕ್ಷೆ ಉರುಳು ದಂಡನೆ. ಎಂತ ನೇಣು ಹಾಕುವ ದಂಡನೆ. ಈ ನೇಣು ಹಾಕುವ ದಂಡನೆಯಿಂದ ನಿನಗೆ ಸುಮಾರು 5 ರಿಂದ 8 ನಿಮಿಷ ನೀನು ಹಗ್ಗದ ಮೇಲೆ ಏನಾಗಬೇಕು, ಹಗ್ಗದ ಮೇಲೆ ನೇತು ಬೀಳಬೇಕು. ನೀನು ನೇತು ಬೀಳೋದ್ರಿಂದ ನಿನ್ನ ಈ ಒಂದು ಎಲುಬು ಕಟ್ಟಾಗಿದ್ದ ನಂತರ ಅದ ಸ್ಪೈನಲ್ ಕೋಡ್ ಕಟ್ಟಾಗಿ ಬಹಳಷ್ಟು ಅಲ್ಲಾಡ್ತೀನಿ. ನೀನು ಕತ್ತಿನ ಗೋಣಿನ ಎಲುಬು ಕಟ್ಟಾಗಿ ಅಲ್ಲಾಡಿ 8 ನಿಮಿಷ ಬಹಳ ಭಯಂಕರವಾಗಿ ಅಲ್ಲಾಡಬೇಕಾಗ್ತದೆ. ಈ ಅಲ್ಲಾಟದಿಂದ ಇಲ್ಲದೆ ನೀನು ಶಾಂತವಾಗಿ ಕೆಲವೇ 3 ಕ್ಷಣದಲ್ಲಿ ಸಾಯಬೇಕಂತ ನೀನು ಇಷ್ಟಪಟ್ಟಿದ್ರೆ, ಅದಕ್ಕೆ ನಾವು ಬೇರೆ ಒಂದು ಮರಣಕ್ಕೆ ಬೇರೆ ಒಂದು ಕಾರ್ಯವನ್ನು ತಯಾರು ಮಾಡಿದ್ದೇವೆ. ಅದೇನಂದ್ರೆ, ಭಯಂಕರವಾದಂತ, ಅಂದ್ರೆ ಬಹಳ ವಿಷಕಾರಿಯಾದಂತ ಕೋಬ್ರಾ ಸರ್ಪದ ಕಚ್ಚುವಿಕೆ. ಸರ್ಪ ನಿನ್ನ ಕೈ ಕಚ್ಚಿದ್ರೆ 3 ನಿಮಿಷದಲ್ಲಿ ಸುಮ್ಮನೆ ಸ್ವಲ್ಪ ಅಲ್ಲಾಡಿ ಸತ್ತೋಗ್ಬಿಡ್ತಿ ಅಷ್ಟೇ. 3 ಕ್ಷಣದಲ್ಲಿ. ಎಷ್ಟು? 3 ಕ್ಷಣದಲ್ಲಿ. 3 ಕ್ಷಣದಲ್ಲಿ ಸತ್ತೋಗ್ತಿ. ಆದ್ರೆ 8 ನಿಮಿಷ ನೀನು ಅಲ್ಲಾಡಿ ಸಾಯೋದು ಇಷ್ಟನಾ, ನೀನು 3 ಕ್ಷಣದಲ್ಲಿ ಸಾಯೋದು ಇಷ್ಟನಾ ಅಂತ ಹೇಳ್ತಾನೆ. ಅವಾಗ ನೀನು ಅಲ್ಲಾಡಿ ಸಾಯೋದಕ್ಕಿಂತ 3 ನಿಮಿಷದಲ್ಲಿ ಸಾಯೋದು ನಿನಗೆ ಇಷ್ಟವಾದ್ರೆ ನೀ ಹೇಳಿದ್ರೆ ನಾವು ಆ ರೀತಿಯಾದಂತ ಮರಣ ದಂಡನೆ ನಿನಗೆ ವಿಧಿಸ್ತೇವೆ. ಅವ ಜಡ್ಜ್ ಅವರು ಮಾತಾಡುವಾಗ, ಸರಿ, ಇದು 3 ನಿಮಿಷ ಅದೇ, ಹೆಂಗೂ ಸಾಯ್ತೀನಿ ನಾನು, ಅಲ್ಲಾಡಲ್ಲಾಡಕ್ಕೆ ಸಾಯೋದು ಅಂತೇಳಿ ನೀವು ಸರ್ಪದ ಕಚ್ಚುವಿಕೆಯಿಂದ ನನ್ನನ್ನು ನೀವು ಮರಣದಂಡನೆ ಕೊಡಬಹುದು ಎಂಬುದಾಗಿ ಮರಣಿಸತಕ್ಕಂಥ ಆ ಶಿಕ್ಷಿತನಾಗಿರ್ತಕ್ಕಂಥ ವ್ಯಕ್ತಿ ಒಪ್ಪಿಕೊಳ್ತಾನೆ. ಇದನ್ನು ಹೇಳಲಿಕ್ಕೆ ನಾನು ನಿನ್ನೆ ನಿಮ್ಮ ನಿಲ್ಲಿಸಿದೆ. ಪ್ರಿಲಾಜಿಯಸ್ ಬ್ರೇಕ್ ಮಾಡಿ. ಆವಾಗ
ಏನಾಯ್ತು ದಯಮಾಡಿ ಕೇಳಿಸ್ಕೊದ್ರಿ. ಈಗ ಈ ವೈದ್ಯರು ಏನು ಹೇಳಿರ್ತಾರೆ, ನೀನು ನೀನು ಸರ್ಪ ಕಚ್ಚಿದ್ದ 3 ನಿಮಿಷದಲ್ಲಿ ಸತ್ತು ಹೋಗ್ಬಿಡ್ತಿ. ಸ್ವಲ್ಪ ಮೇಲೆ ಮೇಲೆ ಆಗ್ತದೆ, ಅಲ್ಲಾಡ್ತಿ, ಆಮೇಲೆ ಸತ್ತು ಹೋಗ್ಬಿಡ್ತಿ. ಜಾಸ್ತಿ ಹೊತ್ತಲ್ಲ ಹೊಡೆದ. ಎಷ್ಟು ನಿಮಿಷ? 3 ಕ್ಷಣ. 3 ಕ್ಷಣದಲ್ಲಿ ನೀನು ಸತ್ತು ಹೋಗ್ಬಿಡ್ತಿ. ಯಾವುದು ನಿನಗೆ ಲೇಸು? 8 ನಿಮಿಷದಲ್ಲಿ ಅಲ್ಲಾಡೋದಾ? 3 ನಿಮಿಷ? 3 ನಿಮಿಷದಲ್ಲಿ ಸಹ. ಇದನ್ನ ಕೇಳಿರ್ತಾನೆ ಮನುಷ್ಯ. ಇದನ್ನ ಹೇಳಿದವರು ಯಾರು? ವೈದ್ಯರು. ಇದೆಲ್ಲ ಹೇಳಿದ ಮೇಲೆ, ಕನ್ವಿನ್ಸ್ ಮಾಡಿದ ಮೇಲೆ, ಆತನಿಗೆ ಮನಗಣಿಸಿದ ಮೇಲೆ, ಕನ್ವಿನ್ಸ್ ಅಂದ್ರೇನು? ಮನಗಣಿಸಿದ, ತಿಳಿಸಿ ಹೇಳಿದ ಮೇಲೆ ಆತನ ಒಪ್ಕೊಂಡಿದ್ದಾರೆ. ಒಪ್ಕೊಂಡ ಮೇಲೆ ಅಲ್ಲೇ ಕಾಗದ ಪತ್ರಗಳ ಮೇಲೆ ಎಲ್ಲ ಸೈನ್ ಮಾಡ್ಬೇಕು. ಹೌದು, ನಾನೇ ಒಪ್ಕೊಂಡಿದ್ದೇನೆ, ನನ್ನ ಮರಣ ವಿಷಯದಲ್ಲಿ ನಾನು ಹೇಗಾದ್ರೂ ಸಾಯ್ತಾ ಇದ್ದಾರೆ, ನನ್ನ ಮರಣದ ಮೇಲೆ ಇವರು ಒಂದು ದೊಡ್ಡ ಪ್ರಯೋಗ ಮಾಡ್ಲಿಕ್ಕಿದ್ದಾರೆ, ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕಿದ್ದಾರೆ, ಅದನ್ನು ಮಾಡಬಹುದು ಇವರು ಅಂತ ಹೇಳಿ ಈ ರೀತಿಯಾದಂಥ ಮರಣ ನಾನು ಇಷ್ಟ ಪ್ರಕಾರವಾಗಿ ಖುಷಿಯಿಂದ ಒಪ್ಪಿಕೊಳ್ತಾ ಇದ್ದ ಬರ್ಕೊಟ್ಟ ಮೇಲೆ ಇನ್ನು 3 ದಿನ ಇತ್ತು. ಎಷ್ಟು ದಿನ? 72 ತಾಸಿತ್ತು. ಎಷ್ಟು ದಿನ ಆಯ್ತು? 72 ತಾಸಿತ್ತು. ದಯಮಾಡಿ ಕೇಳಿಸ್ಕೋತ್ರಿ, ಅತ್ಯಂತ ಆಶ್ಚರ್ಯವಾದಂತ ಸಂಗತಿ ನಡೆದಿದೆ. 3 ದಿನ ಅವನು ಇದ್ದಾನೆ. ಈಗ ಅವನ ತಲೆಯೊಳಗೇನಿದೆ? ಸರ್ಪ ನನ್ನ ಕಚ್ಚುತ್ತದೆ, ನಾನು 3 ನಿಮಿಷದಲ್ಲಿ ಸಾಯ್ತೇನೆ. ಅಲ್ಲೆಲ್ಲೂಯ. 3 ಕ್ಷಣದಲ್ಲಿ 3 ದಿನದಲ್ಲಿ 3 ಕ್ಷಣದಲ್ಲಿ, ಕ್ಷಮಿಸಿ, 3 ಕ್ಷಣದಲ್ಲಿ ನಾನು ಸತ್ತೋಗ್ತೇನೆ. ಸರ್ಪ ನನ್ನ ಕಚ್ಚುತ್ತದೆ, 3 ಕ್ಷಣದಲ್ಲಿ ನಾನು ಸತ್ತೋಗ್ತೇನೆ. ಅಯ್ಯೋ, ಹೌದಲ್ಲ, ಸ್ವಲ್ಪ ಕೂಲ್ ಆದ ಮರಣ, ಅದು ಸಾಯ್ತೀನಿ. ಅದು ಸರ್ಪನ ಕಚ್ಚುತ್ತದೆ, ನಾನು 3 ಕ್ಷಣದಲ್ಲಿ ಸಾಯ್ತೇನೆ. ಅದೇ ಯೋಚನೆ ಮಾಡ್ತಾ ಇದ್ದಾನೆ, ಅದನ್ನೇ ಕೊರಗುತ್ತಾ ಇದ್ದಾನೆ. ಅರ್ಥ ಆಗ್ತದೆ ಎಲ್ರಿಗೆ? ಅದೇ ಯೋಚನೆ ಮಾಡ್ತಾ ಇದ್ದಾನೆ. ಏನು ಈ ದಿನ ಇನ್ನು 3 ದಿನ ಇದೆ. 3 ದಿನ ಬೆಳಿಗ್ಗೆ ಜಾವದಲ್ಲಿ ನೇಣಾಕ್ತಾರೆ. ನಮ್ಮ ದೇಶದ ಪ್ರಕಾರ ಬೆಳಗಿನ ಜಾವ ಸೂರ್ಯೋದಯಕ್ಕಿಂತ ಮುಂಚೆನೇ ಮನುಷ್ಯನಿಗೆ ನೇಣಾಕ್ತಾರೆ. ಆಮೇಲೆ ಸತ್ತ ಮೇಲೆ ಸೂರ್ಯೋದಯಕ್ಕೆ ಮುಂಚೆನೇ ಅವನು ಇಳಿಸ್ತಾರೆ. ಹೋಗ ಜೀಸಸ್ ಗಂಭೀರವಾಗಿ ಹೇಳ್ತಿರ್ಲಿಲ್ಲ. ಈಗ ಬೆಳಗಿನ ಜಾವದಲ್ಲಿ ಇನ್ನೂ 72 ತಾಸಿದೆ. ಇನ್ನೂ 72 ತಾಸು ನಂತರ ನನಗೊಂದು ಸರ್ಪ ಕಚ್ಚಿಸ್ತಾರೆ. 3 ಕ್ಷಣದಲ್ಲಿ ನಾನು ಸತ್ತು. ಸರ್ಪ ಕಚ್ಚುತ್ತದೆ, 3 ಕ್ಷಣದಲ್ಲಿ ನಾನು ಸತ್ತು. ಅವ್ರು ಹೇಳಿದ ಮಾತನ್ನ ಕೇಳಿ ಈತನ ತಲೆಯಲ್ಲಿ ಅದೇ ಯೋಚನೆ ಮಾಡ್ತಾ ಇದ್ದಾನೆ, ಅದನ್ನೇ ಧ್ಯಾನಿಸ್ತಾ ಇದ್ದಾನೆ, ಅದನ್ನೇ ಗೊಣಗುತ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಅದ್ರ ಬಗ್ಗೆ ಜಾಸ್ತಿ ಜನ ಹೇಳಿಲ್ಲ, ಅಲ್ಲೇ ಕೆಲವು ಸ್ಟೋರಿಗಳಲ್ಲಿ ಹೇಳಿಲ್ಲ. ಬಹಳ ಇಂಪಾರ್ಟೆಂಟ್ ಇದೆ ಅದು. ಅದನ್ನೇ ನುಡಿತಾ ಇದ್ದಾನೆ. ಅವರು ನುಡಿದಿದ್ದು ಇವನು ನಂಬಿದ್ದಾನೆ. ನಂಬಿ ಅದನ್ನೇ ಅವನು ಮನಸ್ಸೊಳಗೆ ಯೋಚನೆ ಮಾಡಿ, ಚಿಂತನೆ ಮಾಡಿ, ಅದನ್ನೇ ಬಾಯಲ್ಲಿ ಇನ್ನು 2 ನಿಮಿಷ ಇದೆ, ಹೆಂಗ ನಾ ಮಾಡಿದ ಅಪರಾಧ ನಿಜ, ನನಗೆ ಸರ್ಪ ಕಚ್ತದೆ, 3 ನಿಮಿಷದಲ್ಲಿ ಸತ್ತು ಹೋಗ್ತೇನೆ ನಾನು. ಹೀಗೆ ಯೋಚನೆ ಮಾಡಿದೆ. 2 ದಿವಸ, 3 ದಿವಸ ಆಯ್ತು. 3 ದಿವಸ ಆದ್ಮೇಲೆ ಇನ್ನೂ 24 ನಿಮಿಷ ಇದೆ. 3 ದಿವಸದೊಳಗೆ 24 ತಾಸಿದೆ. ಅವಾಗಲೂ ಅದೇ ಯೋಚನೆ ಮಾಡ್ತಾರೆ. ಇತ್ತೀಚೀಗ ಒಂದು ವಿದ್ವಾಂಸರು, ಜ್ಞಾನಿಗಳು ಅಧ್ಯಯನ ಮಾಡಿದೇನೆಂದ್ರೆ, ಒಂದು ಮನುಷ್ಯನು ಹುಟ್ಟಿದಾಗಿಂದ 18 ವರ್ಷದವರೆಗೆ ಅವನಿಗೆ ಏನಾದ್ರೆ ಹೇಳಿದ್ರೆ 1,000 ಎಷ್ಟು? 1,41,000 ಏನು? 1,41,000 ಸಾರಿ ಅವನು ಹುಟ್ಟಿದಾಗಿಂದ ಅವನು 18ನೇ ವರ್ಷವರೆಗೆ ಏನು ಹೇಳ್ತಲ್ಲ, ನೀವು ಪನಿಕಿರ ನೋಡು, ನೀ ಕೆಲಸಕ್ಕೆ ಬರುದಿಲ್ಲ, ನೀನು ಉಪಯೋಗ ಇಲ್ಲ, ನೀನು ವೇಸ್ಟ್, ನೀನು ದಡ್ಡ, ನೀನು ನಿನ್ನ ಜೀವನ ಹೀಗೆ ಅಂತ ಹೇಳ್ತಾ ಬರ್ತಲ್ಲ. ಇಂಥ ನಕಾರಾತ್ಮಕವಾದ ಶಬ್ದಗಳು, ಲಿಸನ್ ಕೇರ್ಫುಲಿ, ಇಂಥ ನಕಾರಾತ್ಮಕವಾದ ಶಬ್ದಗಳು ಹುಟ್ಟಿದಾಗಿಂದ 18 ವರ್ಷ ಒಳಗೆ 1,41,000 ಸಾರಿ ಹೇಳ್ತಾರಂಥದ್ದು. ಅದಕ್ಕಾಗಿ ಹುಡುಗನೇನಾಗ್ತಾನೆ, ಅದನ್ನು ಕೇಳಿ, ಅದನ್ನ ನಂಬಿ, ಅದನ್ನ ಕೇಳಿ, ಅದನ್ನ ನಂಬಿ, ಅದನ್ನ ಕೇಳಿ 5ನೇ ತರಗತಿ ಚಲೋ ಇಡ್ತಾನೆ, 7ನೇ ತರಗತಿ ಚಲೋ ಮಾರ್ಕ್ಸ್ ಮಾಡ್ತಾನೆ ಸ್ವಲ್ಪ, ಆಮೇಲೆ 10ನೇ ತರಗತಿ 1% ಒಳಗೆ ಪಾಸ್ ಆಗೋದು ಕಷ್ಟ ಆಗುತ್ತದೆ. ಯಾಕೆ? ಅವ್ರ ತಾಯಿ ಏನಂತ ಹೇಳಿದೆ, ನೂ ಬೇಗಂಬ್ಲೇವು, ನೂ ಪನಿಕಿರಿ ಅನ್ನೋದು. ಮತ್ತು ನಮ್ಮ ಜನರು, ಕೆಲವು ಜನ ನಮ್ಮ ಈ ಸ್ಲಮ್ ಏರಿಯಾದಲ್ಲಿ ಇರ್ತಕ್ಕಂಥ ಕೆಟ್ಟ ಜನ, ಸ್ಲಮ್ ಏರಿಯಾದಲ್ಲಿ ಇರ್ತಾರೆ ಕೆಲವು ಒಳ್ಳೆ ಜನರು ಕೆಟ್ಟ ಶಬ್ದ ಯೂಸ್ ಮಾಡ್ತಾರೆ. ವೇಷಿ ಮಕ್ಕಳಿಗೆ ಏನಂತಾರೆ? ವೇಷಿ. ಗಂಡು ಮಕ್ಕಳು ಏನ್ ಮಾಡ್ತಾರೆ? ಕೆಲ್ಸಕ್ಕೆ ಬಾರದವನು, ಉಪಯೋಗ ಇಲ್ಲದವನು, ಬೇಕಾರೋಡು, ಲೇವಡಿಯೋಡು ಅಂದ್ರೆ ದರಿದ್ರುಡನೇ ಅರ್ಥ. ಲೇವಡಿಯೋಡು ಅಂದ್ರೆ ದರಿದ್ರುಡು. ಈ ರೀತಿಯಾದಂತಹ ಬೈಗಳನ್ನ ಬೇದಿರುವಾಗ ಆ ಹುಡುಗ ಏನಾಗ್ತಾನೆ, 18 ವರ್ಷ ಒಳಗೆ 1,41,000 ಸಾರಿ ಇಂಥ ಶಬ್ದ ಕೇಳಿರ್ತಾನಂತೆ. ಅದಕ್ಕೆ ಅವನೇನಾಗ್ತಾನೆ, ಅದೇ ಟೈಪ್ ತಯಾರಾಗ್ತಾನೆ. ಅದಕ್ಕೆ ನೋಡ್ರಿ, ನಮ್ಮ ಕೆಲವು ಕುಟುಂಬಗಳಿದೆ, ಆ ಕುಟುಂಬದಲ್ಲಿ ಯಾವತ್ತೂ ಬೈಗಳು, ಶಾಪಗಳು ಮಾತಾಡೋ ಕುಟುಂಬದಲ್ಲಿ ಮಕ್ಕಳು ಹೆಂಗಾಗ್ತಾರೆ ನೋಡ್ರಿ, ದಡ್ಡರಾಗ್ಬಿಡ್ತಾರೆ. ಆದ್ರೆ ಇಲ್ಲಿ ಈ ಹುಡುಗನು, 24 ವರ್ಷದ ಹುಡುಗನಿಗೆ ಮರಣದಂಡನೆ ವಿಧಿಸಲ್ಪಟ್ಟಿರ್ತಕ್ಕಂಥ, ಈ ಮರಣದಂಡನೆಗೆ ಘೋಷಣೆ ಆಗಿರ್ತಾನೆ ಈ ಹುಡುಗ. ಇನ್ನು 24 ತಾಸಿನ ನಂತರ ಅವನಿಗೆ ಸಾವಿರ್ತದೆ. ಅವಾಗ
ಬೆಳಗ್ಗೆ ಜಾವದಲ್ಲಿ ಆದರೆ ತುಂಬಾ ಚೆನ್ನಾಗಿ ಸ್ನಾನಗಿನ ಮಾಡಿಸಿ, ಯಾರಿಗೆ 24 ವರ್ಷದ ಯುವಕನಿಗೆ ಚೇರಿಗೆ ಕುಂಡ್ರಿಸಿ, ಚೇರಿಗೆಲ್ಲ ಪಟ್ಟಿಗಳನ್ನೆಲ್ಲ ಕಟ್ಟಿ ಬೈಂಡ್ ಮಾಡಿ, ಕಾಲೆಲ್ಲ ಕಟ್ಟಿ, ಈ ಚೆಸ್ಟ್ ಎಲ್ಲ ಕಟ್ಟಿ, ಅದರ ಮುಂದೆ ಒಬ್ಬನು ಭಯಂಕರವಾದಂತಹ ವಿಷ ಸರ್ಪವನ್ನು ಹಿಡ್ಕೊಂಡು ನಿಂತಿರ್ತಾನೆ. ಎಲ್ಲ ಗ್ಲೌಸ್ ಗ್ಯೂಸ್ ಹಾಕೊಂಡು ಅವನು ವಿಷ ಸರ್ಪ ಹಿಡ್ಕೊಂಡಿರ್ತಾನೆ. ಅದು ಫುಲ್ ವಿಷ ತುಂಬಿರ್ತಕ್ಕಂಥ ಸರ್ಪ. 3 ನಿಮಿಷದಲ್ಲಿ 3 ಕ್ಷಣದಲ್ಲಿ ಸತ್ತು. ಅವನ ಮುಂದೆ ನಿಂತಿರ್ತಾನೆ. ಇವರೆಲ್ಲ ಹಾಕ್ತಾ ಇರ್ತಾರೆ, ಎಲ್ಲ ಮಾಡ್ತಾರೆ. ಅವನ ಮುಂದೆ ನಿಂತಿರ್ತಾನೆ. ಅವನ ಮುಂದೆ ಈಗ ಒಬ್ಬರ ಮನುಷ್ಯಗೆ ಮರಣ ಶಿಕ್ಷೆ ವಿಧಿಸಬೇಕಾದ್ರೆ ಏನ್ ಮಾಡ್ತಾರೆ? ಹೆಡ್ಫೋನ್ ಹಾಕ್ತಾರೆ ಅವ್ರಿಗೆ. ಮತ್ತೇನಾಗ್ತಾರೆ? ಕಪ್ಪು ಬಟ್ಟೆ ಹಾಕಿ ಮುಚ್ತಾರೆ. ಮತ್ತೆ ಹೆಂಗ್ ನೋಡ್ತಾರೆ? ಹಂಗ್ ನೋಡ್ತಾರಲ್ಲ, ಐಫೋನ್ ಕೊಡ್ತಾರೆ ಅವನಿಗೆ. ಮತ್ತ ಮರಣ ಶಿಕ್ಷೆ ವಿಧಿಸಿದವ್ರಿಗೆ ಅವನಿಗೆ ಇನ್ನು ಮರಣ ಶಿಕ್ಷೆ ಕೊಡ್ಬೇಕಾದ್ರೆ ಮೊದಲು ಎದುರಿನಲ್ಲಿ ನಿಂತಿರ್ತಾನೆ ಒಂದು ಮನುಷ್ಯ, ಹುಡುಗ ಏನಂತೇಳಿ ಹಾವು ಹಿಡ್ಕೊಂಡು. ಅವಾಗ ಮರಣ ಶಿಕ್ಷೆ ವಿಧಿಸಬೇಕಾದ್ರೆ ಅವನ ಮುಖದ ಮೇಲೆ ಕಪ್ಪು ಬಟ್ಟೆ ಹಾಕಿ ಬೈಂಡ್ ಮಾಡ್ತಾರೆ, ಕಟ್ತಾರೆ. ಆಮೇಲೆ ಮುಂದಿನ ಮಗ ಯಾರು ಕಾಣೋದಿಲ್ಲ. ಆಮೇಲೆ ಅವನಿಗೆ ಸ್ವಲ್ಪ ಹೊತ್ತಾಗಿದ ಮೇಲೆ ಆ ಹುಡುಗ ಅಲ್ಲಿಂದ ಹೋಗ್ಬಿಡ್ತಾನೆ, ಯಾರು ಹಾವು ಹಿಡ್ಕೊಂಡಿದ್ರು. ಆಮೇಲೆ ವೈದ್ಯಕೀಯರು ಬಂದು ಆತನ ಕೈ ಹಿಡಿತಾರೆ. ಕೈ ಹಿಡಿದ ಕೂಡಲೇ ಗಟ್ಟಿಯಾಗಿ ಹಿಡಿತಾರೆ. ಹೆದರಬೇಡ, ಏನಾಗುದಿಲ್ಲ, ಸ್ವಲ್ಪ 2 ಪಿನ್ ಆಗ್ತದೆ, ಸ್ವಲ್ಪ ಚುಚ್ಚಿದಂಗೆ ಆಗ್ತದೆ ಅಷ್ಟೇ ಅಂತ ಹೇಳ್ತಾರೆ. ಆಮೇಲೆ ಏನಿಲ್ಲ, 3 ಕ್ಷಣದಲ್ಲಿ ಸತ್ತೋಗ್ತೀನಿ, ನೀನು ಏನು ಚಿಂತೆ ಮಾಡಬೇಡ, ಅಲ್ಲಾಡೋದಿಲ್ಲ. ಆಮೇಲೆ 2 ಹಲ್ಲುಗಳಂತಿರ್ತಕ್ಕಂಥ ಸರ್ಪದ ಹಲ್ಲುಗಳಿದ್ದಂತ ಪಿನ್ಗಳನ್ನು ಆತನ ಕೈನಲ್ಲಿ ಚುಚ್ಚುತ್ತಾರೆ ಗಟ್ಟಿಯಾಗಿ, ಒಳಗೆ ಮಾಡಿ ದೀಪ ಕಸಕ್ಕ ತೆಗಿತಾರೆ. ತೆಗೆದ 2 ನೋಡ್ರಿ, ತೆಗೆದ 3 ಕ್ಷಣದಲ್ಲಿ ಆ ಮನುಷ್ಯ ಮಿಲ ಆಡಿ ಸತ್ತು. ವೈದ್ಯರು ಆಶ್ಚರ್ಯಚಕಿತರಾದರು. ಈ ಹುಡುಗ ಟೈಮ್ ಹೇಳಿದ್ದಕ್ಕೆ ತಕ್ಕಂತೆ 3 ಕ್ಷಣದಲ್ಲಿ ಕಚ್ಚಿದ್ದೇನದ ಪಿನ್ಗಳು, 2 ಪಿನ್ಗಳು ಸರಿಯಾಗಿ. ಅದು ಹಲ್ಲು ಕಚ್ಚಿದಂಗೆ ಅನಿಸಿತ್ತು ಅವನಿಗೆ. ಹಲ್ಲಾಗೆ ಮಾಡಿದ್ರದು, ಪಿನ್ಗಳು ಕಚ್ಚಿದ ಮೇಲೆ ಆ ಪಿನ್ ಕಚ್ಚಿದ್ದ 3 ಕ್ಷಣದಲ್ಲಿ ಅವನು ಸತ್ತೋದ. ಆಗ ವೈದ್ಯರು ಆಲೋಚನೆ ಮಾಡಿದ್ರು, ಎಲ್ಲ ಟೆಸ್ಟ್ ಮಾಡಿದ್ರೆ, ಎಲ್ಲ ಮಾಡಿದ್ರೆ ಅವನಿಗೆ ಏನಂತೇಳಿ ಅವನು ಹೆದರಿ ಹಾರ್ಟ್ ಅಟ್ಯಾಕ್ ಆಗಿದ್ದು, ನನಗೆ ಸರ್ಪನೆ ಕಚ್ಚಿದೆ, ಅದಕ್ಕೆ ಹೆದರಿ ಹಾರ್ಟ್ ಅಟ್ಯಾಕ್ ಆಗಿರಬಹುದು ಅಂತೇಳಿ ಅವರು ಇದು ಆಶ್ಚರ್ಯಪಟ್ರು. ಏನಂದ್ರೆ ಸರ್ಪ ಇಲ್ಲದಿದ್ರು ಸರ್ಪ ಕಚ್ಚಿದೆ ಅಂತೇಳಿ ಅವನು ಮನಸ್ಸೊಳಗೆ ಯೋಚನೆ ಮಾಡಿ ಹೇಳಿದ ಮಾತನ್ನು ಯೋಚನೆ ಮಾಡಿ ಅದನ್ನೇ ಅಧ್ಯಯನ ಮಾಡ್ತಾ, ಚಿಂತನೆ ಮಾಡ್ತಾ ಅವನು ಕಚ್ಚಿದ ಕೂಡಲೇ ಅದು ಅವನು ಸತ್ತೋಗಿದ್ದಾನೆ ಎಂಬುದಾಗಿ ವೈದ್ಯರು ಆಶ್ಚರ್ಯಚಕಿತರಾದರು, ವಿಜ್ಞಾನಿಗಳು. ನೆಕ್ಸ್ಟ್ ಪೋಸ್ಟ್ ಮಾರ್ಟಮ್ ಆಗಿದ್ದ ಮೇಲೆ ಬಹಳ ಧಮಾಕ ಆಗ್ತದೆ. ಇವು ಪೋಸ್ಟ್ ಮಾರ್ಟಮ್ ಆಗ್ಬೇಕಲ್ಲ, ಆ ಹುಡುಗನಿಗೆ ಪೋಸ್ಟ್ ಮಾರ್ಟಮ್ ಮಾಡಿರುವಾಗ ಅವನ ದೇಹದಲ್ಲಿ ನಿಜವಾಗಲೂ 3 ನಿಮಿಷದಲ್ಲಿ ಸಾಯತಕ್ಕಂಥ ಮರಣಕರವಾದ ವಿಷ ಕಂಡು ಬಂದಂತೆ. ಪ್ರೈಸ್ ಲಾರ್ಡ್ ಜೀಸಸ್. 3 ನಿಮಿಷದಲ್ಲಿ ಸಾಯತಕ್ಕಂಥ ಮರಣಕರವಾದ ವಿಷ ಕಂಡು ಬಂತು. ಆಶ್ಚರ್ಯಚಕಿತರಾದ್ರು, ಇದು ಹೇಗೆ ಸಾಧ್ಯ ಎಂಬುದಾಗಿ. ಆದ್ರೆ ಅವ್ರೇನ್ ಹೇಳ್ತಾ ಇದ್ರೆ, ಅವನು ಅದನ್ನೇ ಯೋಚನೆ ಮಾಡಿದ್ರು. ಆದ್ರೆ ಯೋಚನೆ ಮಾಡಿ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಬೇಕಾಗಿತ್ತು. ವಿಷ ಎಲ್ಲಿಂದ ಬಂತು? ಎಲ್ಲ ಹೇಳ್ತೀರಲ್ಲ ದೇವ್ರ ಮಕ್ಕಳೇ, ಬೈಬಲ್ ನಲ್ಲಿ ಅದರ ಉತ್ತರ ಇದೆ. ಜೀವವು ಮರಣವು ನಾಲ್ಗೆ ವಶದಲ್ಲಿದೆ. ಈ ತುಟಿಗಳ ಕೆಳಗೆ ಸರ್ಪದ ವಿಷ ಇದೆ ಎಂಬುದಾಗಿ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಯಾವನು ಆ ವಿಷಕರವಾದಂತ ಮಾತು ಮಾತಾಡ್ತಾನೋ, ಆ ಮಾತನ್ನು ಕೇಳಿ ಯಾವ ನಂಬುತ್ತಾನೋ, ನಂಬಿ ಅದನ್ನೇ ಧ್ಯಾನಿಸ್ತಾನೋ, ಅದನ್ನೇ ಚಿಂತನೆ ಮಾಡ್ತಾನೋ, ಆ ಚಿಂತನೆಯಿಂದ ಅವನ ದೇಹದಲ್ಲಿ ಹುಟ್ಟಬಾರದಂತ ವಿಷಯ ಹುಟ್ಟಿದೆ ಅಂದ್ರೆ ಅದು ಬೈಬಲ್ ಅದಕ್ಕೆ ಸತ್ಯವಾದಂತ ವೈಜ್ಞಾನಿಕ ಆಧಾರವನ್ನು ತೋರಿಸಿಕೊಡ್ತಾ ಇದೆ. ಪ್ರೈಸ್ ಲಾರ್ಡ್ ಜೀಸಸ್. ರೋಮಪುರದವರ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಬೇಗ ರೋಮಪುರದ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. ಬೇಗ ಓದ್ರಿ. 13ನೇ ವಚನ. ಯಾರು? ಮನುಷ್ಯನು ಗಂಟಲು ಏನಂದ್ರೆ ತೆರೆದಿರುವ ಸಮಾಧಿ ಆಗಿದೆ. ಅವರು ತಮ್ಮ ನಾಲಿಗೆಗಳಿಂದ ಎಂತ ಮಾತುಗಳು? ವಂಚನೆಯ ಮಾತು, ಮೋಸದ ಮಾತು, ಸುಳ್ಳು ಮಾತುಗಳು ಆಡುವರಾಗಿದ್ದಾರೆ. ಅವರ ತುಟಿಗಳ ಕೆಳಗೆ
ಒಳಗಿನ ವಿಷ ಇದೆ ಎಂಬುದಾಗಿ ನಮ್ಮ ಗ್ರಂಥದಲ್ಲಿ ಬರಲಿಬಿಟ್ಟಿದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ವಿಜ್ಞಾನಿಗಳು ಇದನ್ನು ಕಂಡುಹಿಡಿದುಕೊಳ್ಳೋದ್ರಲ್ಲಿ ಸಫಲವಾದರು, ಆದರೆ 90% ಮಾತ್ರ, 100% ಈ ಬೈಬಲೇ ಅದಕ್ಕೆ ಉತ್ತರ ಕೊಡ್ತಾ ಇದೆ. ಮನುಷ್ಯನ ಬಾಯಿಂದ ಬರ್ತಕ್ಕ ಅವ್ರೇನ್ ಹೇಳ್ತಾರೆ, ಅವನು ಯೋಚನೆ ಮಾಡಿ, ಅದು ಹೇಳಿದ ಮಾತನ್ನು ಯೋಚನೆ ಮಾಡಿ ಅವನಲ್ಲಿ ಕ್ರಿಯೇಟ್ ಆಗಿರ್ಬೋದು. ನೋ 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 ನೋ, ಅವನು ಯೋಚನೆ ಮಾಡಿ ಕ್ರಿಯೇಟ್ ಮಾಡಿದಲ್ಲ, ಆ ಯೋಚನೆಗೆ ಏನು ಬಂದಿತ್ತು? ವಾಕ್ಯ, ನುಡಿಗಳು. ಆ ನುಡಿಗಳು ನಂಬಿ ಅದನ್ನೇ ಧ್ಯಾನಿಸ್ತಾ ಇರೋದ್ರಿಂದ ಅವನ ದೇಹದಲ್ಲಿ ವಿಷ ಸೃಷ್ಟಿಸಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಬೈಬಲ್ನಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ಸಹೋದರಿ, ಮುಂದೆ ಕಂಟಿನ್ಯೂ ಮಾಡ್ತೀನಿ. ಅವನ ತುಟಿಗಳ ಹಿಂದೆ ಸರ್ಪದ ವಿಷ ಅಡಕವಾಗಿದೆ. ಅವರ ಬಾಯಿ ಶಾಪದಿಂದಲೂ ವಿಷದಿಂದಲೂ ತುಂಬಿದೆ. ಅವರ ಕಾಲುಗಳು ರಕ್ತಪಾತವನ್ನು ಮಾಡೋದಕ್ಕಾಗಿ ಹೋಗುತ್ತದೆ. ಅವರ ದಾರಿಗಳಲ್ಲಿ ಯಾರು? ಈ ಕೆಟ್ಟ ಮಾತುಗಳು, ನಾಶಕರವಾದ ಮಾತು, ಅಶುದ್ಧವಾದ ಮಾತು, ಸುಳ್ಳು ಮಾತಾಡೋರ ಮಾತುಗಳ ಜೀವನದಲ್ಲಿ ಯಾವತ್ತೂ ಏನಿರುವುದಿಲ್ಲ. ದಾರಿಗಳಲ್ಲಿ ನಾಶವೇ ಇರ್ತದೆ, ಸುಖ ಇರುವುದಿಲ್ಲ. ಕೊನೆಗೆ ಅವರ ಬೀದಿಗಳಲ್ಲಿ, ಅವರ ಜೀವನದಲ್ಲಿ ಸಮಾಧಾನದ ಮಾರ್ಗವನ್ನು ಅರಿತವರಾಗಿರುವುದಿಲ್ಲ. ಅವರಿಗೆ ಸುಖ ಇರುವುದಿಲ್ಲ. ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಅದಕ್ಕೆ ತಾಯಿ ಅಕ್ಕವರೇ ನೋಡಕತ್ತಿರಲ್ಲ, ಈಗ ಮಾತಾಡಿದ ಮಾತುಗಳು ಏನ್ ಮಾಡ್ತಾ ಇದ್ದಾರೆ. ಒಡು ನಾಶನವೆಂಬುದು ನೋಡು, ಶಾಪಂ ನಾಡ. ಯಾರು ಶಾಪದ ಮಾತುಗಳು ಮಾತಾಡ್ತಾರೆ, ಅವನು ಸತ್ಯನಾಶ ಆಗ್ತಾನೆ ನೋಡು. ಯಾರು ಸತ್ಯನಾಶ ಆಗ್ತಾ ಇದ್ದಾರೆ? ಈಗ ಹೇಳಿದ್ದವನೇ ಸತ್ಯನಾಶ ಆಗ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿನ್ನ ಬಾಯಿಂದ ಬರ್ತಕ್ಕಂಥ ನುಡಿಯಿಂದ ಬಹಳ ಜಾಗರೂಕನಾಗಿ, ಸುಮ್ಮನೆ ಬರೀಲ್ಬೇಡ. ಇವತ್ತು ನಿಮಗೆ ಶುಭವಾರ್ತೆ ಏನಂದ್ರೆ, ಒಂದು ಮಾತು, ಒಂದು ನುಡಿ, ಅದನ್ನು ನಂಬಿ, ಅದನ್ನೇ ಧ್ಯಾನಿಸಿ, ಅದನ್ನು ಯೋಚಿಸಿರುವಾಗ ಆ ನುಡಿಯಲ್ಲಿರ್ತಕ್ಕಂಥ ಶಕ್ತಿ ಅದು. ಆ ನುಡಿಯೇ ಅವನೇನ್ ಮಾಡ್ತಾನೆ? ದಿನ ರಾತ್ರಿ ಎಲ್ಲ ಸರ್ಪ ನನ್ನ ಕಚ್ಚುತ್ತದೆ, 3 ಕ್ಷಣದಲ್ಲಿ ನಾನು ಸಾಯ್ತೇನೆ. ಸರ್ಪ ನನ್ನ ಕಚ್ಚುತ್ತದೆ, 3 ಕ್ಷಣದಲ್ಲಿ ನಾನು ಸಾಯ್ತೇನೆ. ಈ ನುಡಿಯೇ ಅವನ ದೇಹದಲ್ಲಿ ವಿಷವನ್ನುಂಟು ಮಾಡಿದೆ. ಅದಕ್ಕೆ ಹೇಳಿದೆ, ಮನುಷ್ಯನ ನಾಲಿಗೆಯ ತುಟಿಗಳ ಕೆಳಗೆ ವಿಷ ಸರ್ಪ ಇದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ದೇವರ ಮಕ್ಕಳೇ, ಅದೇ ಸಮಯದಲ್ಲಿ ಯೇಸು ಕ್ರಿಸ್ತ ಜ್ಞಾನೋಕ್ತಿಯಲ್ಲಿ 18ನೇ ಅಧ್ಯಾಯ 21ನೇ ವಚನದಲ್ಲಿ 20ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಜೀವವು ಮರಣವು ನಾಲ್ಗೆ ವಶದಲ್ಲಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ, ಜೀವವು ಮರಣವು ನಾಲ್ಗೆ ವಶದಲ್ಲಿ, ಶುಭವು ಅಶುಭವು ನಾಲ್ಗೆ ವಶದಲ್ಲಿದೆ, ಕೇಡು ಮೇಲು ನಾಲ್ಗೆ ವಶದಲ್ಲಿದೆ, ಶಾಪವು ಆಶೀರ್ವಾದವು ನಾಲ್ಗೆ ವಶದಲ್ಲಿದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಅದಕ್ಕಾಗಿ ಅವರಿಗೆ ದೈವೋಕ್ತಿಗಳು ಕೊಡಲಾಗಿದೆ. ಯಾರಿಗೆ? ಆ ಯಹೂದ್ಯರಿಗೆ ದೈವೋಕ್ತಿಗಳು ಕೊಡಲಾಗಿದೆ. ಆ ದೈವೋಕ್ತಿಗಳು ನೀನು ನಂಬದೇ ಇರು, ಅಮ್ಮ ಮಾತಾಡಿದಂದ್ರೆ ಅದು ನೆರವೇರುತ್ತದೆ. ತುಮ್ ಮಾನೋ ಯಾ ನಾ ಮಾನೋ, ಅಗರ್ ತುಮ್ ಬೋಲೆ ಓ ಬಾತ್ को बोलते ही रहे, उस बात सच हो जाएगा. हालेलुया. ಪ್ರೈಸ್ ಲಾರ್ಡ್ ಜೀಸಸ್. ಹೌದಾ? ಅವನು ಜನ ಇವರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ, ಆದ್ರೆ ಮಾತಲ್ಲಿರೋ ಪವರ್ ಬಗ್ಗೆ ಅವರು ಎಕ್ಸ್ಪೆರಿಮೆಂಟ್ ಅಲ್ಲಿ ತೋರುಗಳಿಲ್ಲ ಅವರಿಗೆ. ಆದ್ರೆ ಅದನ್ನು ಇನ್ನೊಂದು ಮಹಾವಿಜ್ಞಾನಿ, ಹಲ್ಲೆಲೂಯಾ, ಆ ವಿಜ್ಞಾನಿ ಅದನ್ನು ರಿಸರ್ಚ್ ಮಾಡಿ ಹೇಳಿದಾನೆ, ಇಲ್ಲ, ಅವನು ನಂಬಿದ್ದಕ್ಕೆ ಕಾರಣ ಏನು? ನುಡಿ. ಆ ನುಡಿ, ಆ ಮಾತು, ಆ ನುಡಿಗಳು ಅವನ ಜೀವನದಲ್ಲಿ ವಿಷವನ್ನುಂಟು ಮಾಡುವಂತೆ ಮಾಡಿತು. ಆಶ್ಚರ್ಯಚಕಿತರಾದರು ಅಮೆರಿಕನ್ಸ್ ಎಲ್ಲ. ಆವಾಗ ಅನೇಕ ದೇವರೇ ಇಲ್ಲ ಅನ್ನತಕ್ಕಂಥ ಮೂರ್ಖರು, ಭಯಭಕ್ತಿ ಇಲ್ಲದಾಗಿ ಜೀವನ ಮಾಡ್ತಿರ್ತಕ್ಕಂಥ ಪಟ್ಟಿಂದರು ಕೂಡ ಹೆದರುತ್ತಾ ಇದ್ದಾರೆ, ತಮ್ಮ ಬಾಯಿಂದ ಬರತಕ್ಕಂಥ ನುಡಿ ಹೇಗೆ ಮಾತಾಡಬೇಕೆಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ದೇವರ ಮಕ್ಕಳೇ, ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ನಿಮ್ಮ ಮೇಲೆ ಮರಣದ ತೀರ್ಪು ಆಗಿದ್ರೆ, ಒಂದು ವೇಳೆ ನಿಮ್ಮ ಕೂಡ ಅಲ್ಲೇ ಅದು ದೇಶಪಾಂಡೆ ನಗರಲ್ಲಿ ಕೂಡ ಎಲ್ಲ ಆಶ್ಚರ್ಯವಾದಂಥ ಜನರು ಗಂಭೀರವಾಗಿ ಹೇಳ್ತಿರಲ್ಲ, ಈಗ 7 ವಂಡರ್ಸ್ ಒಳಗೆ ಒಂದು ವಂಡರ್ಸ್ ವಿಚಿತ್ರ, ಒಂದು ವಂಡರ್ಸ್ ಬಂದಿತ್ತು. ಪ್ರೈಸ್ ಲಾರ್ಡ್ ಜೀಸಸ್. 7 ಅದ್ಭುತಗಳಲ್ಲಿ ಎಲ್ಲ ಹಾಗಿರ್ಬೇಕು, ಸಂತೋಷ ಇರಬೇಕು, ಎಂಜಾಯ್ ಮಾಡಬೇಕು. ಈಗ ಅದೇ ಮಾತು ಇಲ್ಲಿ ಬರೆಯಲ್ಪಟ್ಟಿದೆ. ಏನಂತೇಳಿ ಅಪೊಸ್ತಲನಾದ ಪೌಲು ರೋಮಾಪುರದವರ ಬರೆದ ಪತ್ರಿಕೆಯಲ್ಲಿ, ದೇವರು ಯಾವತ್ತು ಮಾತಾಡಿದ್ದು ಸುಳ್ಳಾಗುವುದಿಲ್ಲ. ಹಲೋ, ಭೂಮಿ ಆಕಾಶ ಕತ್ತಿಸಿ ಹೋಗಬಹುದು, ಆದ್ರೆ ದೇವರ ಬಾಯಿ, ಯೇಸುವಿನ ಬಾಯಿಂದ ಬಂದಿರುವ ಒಂದು ನುಡಿಗಳು ನೆರವೇರುವ ತನಕ ತಪ್ಪುವುದಿಲ್ಲ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಇವತ್ತು ನಾನು ಹೇಳೋದೇನೆಂದ್ರೆ, ಆತನ ಬಾಯಿಂದ ಬಂದಿರತಕ್ಕಂಥ ಮಾತುಗಳಿಗೆ ತಕ್ಕಂತೆ ನಡೆದು ನಾವು ಉದ್ಧಾರ ಆದರೆ ಒಳ್ಳೆಯದು. ಇಲ್ಲ, ಆತನ ಮಾತಿಗೆ ವಿರೋಧವಾಗಿ ನಡೆದ್ರು ಅದಕ್ಕೆ ಬರ್ತಕ್ಕಂಥ ಪರಿಣಾಮ ಕೂಡ ಯೇಸು ಹೇಳಿದ್ದಾನೆ, ಅದು ಕೂಡ ನೆರವೇರದೆ ತಪ್ಪುವುದಿಲ್ಲ.
ಪ್ರೈಸ್ ಲಾರ್ಡ್ ಜೀಸಸ್. 4ನೇ ವಚನ, ರೋಮಾಪುರದವರ ಬರೆದ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನದಲ್ಲಿ, ಅದು ಎಂದಿಗೂ ಆಗುವುದಿಲ್ಲ, ಖಂಡಿತವಾಗಿ ಎಂದಿಗೂ ಆಗುವುದಿಲ್ಲ. ಹೌದು, ನಿಶ್ಚಯವಾಗಿ ಎಲ್ಲಾ ಮನುಷ್ಯರು ಸುಳ್ಳುಗಾರರೇ, ದೇವರು ಸತ್ಯವಂತನೇ ಸರಿ. ಯಾಕಂದ್ರೆ ನೀನು ನಿನ್ನ ನುಡಿಗಳಿಂದಲೇ, ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ನಿರ್ಣಯಿಸಲ್ಪಡಬೇಕೆಂತಲೂ ನಿನಗೆ ಲಿಸನ್ ಕೇರ್ಫುಲ್, ನಿನಗೆ ತೀರ್ಪಾದಾಗ, ನಿನಗೆ ಮರಣದಂಡನೆ ಅಥವಾ ನಿನಗೆ ಕೇಡಿನ ತೀರ್ಪಾದಾಗ ನೀನು ಆ ತೀರ್ಪಿನಲ್ಲಿ ಗೆಲ್ಲಬೇಕೆಂದು ಬರೆದಿದೆ. ಯಾಕೆ ಆ ನುಡಿಗಳು ಯಾಕೆ ಕೊಡಲಿ ಅಂದ್ರೆ, ನಿನ್ನ ಮೇಲೆ ಒಂದು ವೇಳೆ ಮರಣದ ತೀರ್ಪಾತಂದ್ರೆ ನಿನ್ನ ಬಾಯಿಂದ ನುಡಿದ್ರೆ ಆ ಮರಣದ ತೀರ್ಪು ಕೂಡ ಜೀವದ ತೀರ್ಪಾಗಿ ಮಾರ್ಪಾಟಾಗ್ತದೆ. ಎಲ್ಲರೂ ಹೇಳ್ತಿರಲ್ವ, ಹುआ तेरा जिंदगी बर्बाद अभी खत्म तेरा जिंदगी ಅಂತ ಜನ ಹೇಳ್ಬೋದು ನಿನಗೆ. ಈಗ ಹೇಳ್ರಿ, आज से सबके जिंदगी से मेरा जिंदगी बहुत अलग रहेगा और बहुत अद्भुत रहेगा. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ, ಎಲ್ಲರ ಜೀವನಗಳಿಗಿಂತಲೂ ನನ್ನ ಜೀವನ ಅದ್ಭುತವಾಗಿರ್ತದೆ ಮತ್ತು ಶ್ರೇಷ್ಠವಾಗಿರ್ತದೆ ಅಂತ ಹೇಳ್ರಿ. ಆವಾಗ ನಿನ್ನ ಮೇಲೆ ನುಡಿದಿರ್ತಕ್ಕಂಥ ಎಲ್ಲ ಶಾಪದ ನುಡಿ, ನಾಶದ ನುಡಿ, ಎಲ್ಲ ನಿನ್ನ ಮೇಲೆ ನುಡಿದಿರ್ತಕ್ಕಂಥ ತೀರ್ಪುಗಳು ನೀನು ಉದ್ಧಾರ ಆಗುದಿಲ್ಲ. ಯೇಸು ನಾಮದಲ್ಲಿ ನನ್ನನ್ನು ದೇವರು ಉದ್ಧಾರ ಮಾಡಿದ್ದಾನೆ ಆಲ್ರೆಡಿ. ಆಮೆನ್. ನೀನು ಮೇಲೆ ಬರುವುದಿಲ್ಲ. ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಒಂದು ವಿಭಿನ್ನವಾದಂತಹ ಸ್ಥಳದಲ್ಲಿ ದೇವರು ನಮ್ಮನ್ನು ಮೇಲೆ ತರ್ತಾನೆ. ಪ್ರೈಸ್ ಲಾರ್ಡ್. ನೀನು ಗುಣ ಆಗುವುದಿಲ್ಲ, ನಿನ್ನ ಬದುಕಿಷ್ಟೇ, ನೀನು ರೋಗದಿಂದಲೇ ಸಾಯ್ತಿ ಇಲ್ಲ. ಸ್ವಸ್ಥತೆ ಒಳ್ಳೆಯವನಾಗಿದ್ದು ಜೀವಮಾನ ಕಾಲವೆಲ್ಲ ದೇವರ ಮಹಿಮೆಯನ್ನು ಈ ದೇಹದಲ್ಲಿ ನಾನು ತೋರಿಸಿಕೊಡ್ತೇನೆ. ಆಮೆನ್. ಪ್ರೈಸ್ ಲಾರ್ಡ್ ಜೀಸಸ್. ಆಗ ಈ ನುಡಿಯಲ್ಲಿರ್ತಕ್ಕಂಥ ಶಕ್ತಿ, ಈಗ ವಿದೇಶಿಕರು ಕೂಡ, ವಿಜ್ಞಾನಿಗಳು ಕೂಡ ಅಲ್ಲೋಲು ಕೊಲ್ಲಲಾಗಿದ್ದಾರೆ, ಅಯ್ಯೋ ಮಯ್ಯೋ ಆಗಿದ್ದಾರೆ. ಇದಂತಹ ಶಕ್ತಿ ಇದೆ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಯಾಕಂದ್ರೆ ಬೈಬಲ್ನಲ್ಲಿ ಹೇಳಲಾಗಿದೆ, ಬೈಬಲ್ ಇಲ್ಲಿರ್ತಾರೆ, ಇದ್ರಲ್ಲಿ ಒಂದು ಸೊನ್ನೆ ಆಗಲಿ ಗುಡಿಸಾಗಲಿ ಅಳಿಯದೆ ಎಲ್ಲವೂ ತಪ್ಪದೇ ನೆರವೇರುತ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಯೇಸು ಹೇಳಿದ ಮಾತು ಎಲ್ಲವೂ ತಪ್ಪದೇ ನೆರವೇರುತ್ತೆ. ನಿನ್ನ ಬಾಯಿಂದ ಇವತ್ತು ನಾನು ಸುಖವಾಗಿ ಜೀವಿಸುತ್ತೇನೆ, ನಾನು ಸುಖವಾಗಿ ಬಾಳಬೇಕೆಂದು ಮಾಡಿದೆ, ನಾನು ಸುಖವಾಗಿ ಬಾಳಬೇಕೆಂದು ಸಹೋದರಿ, ಇದನ್ನೇ ತರಬೇತಿ, ಇದನ್ನೇ ಟ್ರೈನಿಂಗ್ ದೇವರ ಆದಾಮನಿಗೂ ಕೊಟ್ಟಿದ್ದ. ಹಲ್ಲೆಲೂಯಾ. ಆದಾಮನ ಮೇಲೆ, ನಿನ್ನ ಮೇಲೆ ಇಂಥ ತೀರ್ಪು ಬಂದಾಗ ಈ ದೈವೋಕ್ತಿಗಳು ನಿನ್ನ ಬಾಯಲ್ಲಿ, ನಿನ್ನ ಮನಸ್ಸೊಳಗೆ ಇಟ್ಕೋ. ಆಗ ಈ ತೀರ್ಪು ಬಂದಾಗ ಆ ತೀರ್ಪುಗಳನ್ನು ಜೀವ ತೀರ್ಪಾಗಿ ಮಾರ್ಪಾಟ ಆಗಬೇಕಾದ್ರೆ ನೀನು ನಾಲಿಗೆಯ ವರ್ಷದಲ್ಲಿ ಜೀವವು ಮರಣವಿದೆ ಎಂಬುದಾಗಿ ಯಾರಿಗೆ ಗೊತ್ತಿತ್ತು? ಆದಾಮನಿಗೂ ಗೊತ್ತಿತ್ತು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ. ಅದಕ್ಕಾಗಿ 3ನೇ ಅಧ್ಯಾಯ 20ನೇ ವರ್ಷದಲ್ಲಿ ಆದಾಮನಿಗೆ ಮರಣದ ತೀರ್ಪಾಯ್ತು, ಶಾಪದ ತೀರ್ಪಾಯ್ತು, ನಾಶದ ತೀರ್ಪಾಯ್ತು. ದೇವರು ತೀರ್ಪು ಹೇಳ್ತಾ ಇದ್ದಾನೆ, ನಾಶದ ತೀರ್ಪಾಯ್ತು, ಎಲ್ಲಾ ತೀರ್ಪುಗಳಾಯ್ತು. ಆದಾಮನು ಆಗ ತನ್ನ ಹೆಂಡತಿಯಾದ ಅವಳನ್ನು ಹೆಸರನ್ನು ಅವ್ವ ಎಂದು ಹೆಸರಿಟ್ಟ. ಅವಳಿಗೆ ಏನಂತಿಟ್ಟ? ಅವ್ವ ಎಂದು ಹೆಸರಿಟ್ಟ. ಆಗ ಅವ್ವ ಎನ್ನೋ ಹೆಸರಿಗೆ ಅರ್ಥ ಏನು, ತಾತ್ಪರ್ಯ ಏನು, ಕಾರಣ ಏನಂದ್ರೆ ಆಕೆ ಜೀವವುಳ್ಳ ಎಲ್ಲಾ ಮಾನವರಿಗೆ ಅವಳು ತಾಯಿ ಆಗಿದ್ದಾಳೆ ಎಂಬುದಾಗಿ. ಅಂದ್ರೆ ಅರ್ಥ ಏನು? ಅವ್ವ ತಾಯಿ ಆಗ್ಬೇಕಂದ್ರೆ ಅಪ್ಪ ಇರ್ಬೇಕಲ್ಲ, ಹೌದಲ್ಲ?
ಅಪ್ಪ ಇರಬೇಕು, ಅವಳ ತಾಯಿ ಅದನ್ನು ಕೇಳಿದ್ರೆ ಜೀವ ಅಂದ್ರೆ. ಆದ್ರೆ ಆದಾಮನು ಬಹು ಬುದ್ಧಿವಂತನು, ಮಾತಲ್ಲಿ ಮನುಷ್ಯನು ಅನೇಕ ವಿಷಯದಲ್ಲಿ ತಪ್ಪುದುಂಟು, ಹೌದಾ? ಅನೇಕ ವಿಷಯದಲ್ಲಿ ತಪ್ಪುದುಂಟು. ಆದ್ರೆ ಒಬ್ಬರು ಮಾತಿನಲ್ಲಿ ತಪ್ಪದವನು ಪರಿಪೂರ್ಣ ಶಿಕ್ಷಿತನು, ಪರ್ಫೆಕ್ಟ್ ಮ್ಯಾನ್ ಎಂಬುದಾಗಿದೆ. ಆದಾಮನು ಪರ್ಫೆಕ್ಟ್ ಮ್ಯಾನ್ ಆಗಿದ್ದ. ಅದೇ ಈಗಿನ ಕಾಲದ ಆದಾಮನಾಗಿದ್ರೆ ಅವುಗಳನ್ನು ಪೋಸ್ಟ್ ಮಾರ್ಟಮ್ ಮಾಡೋ ತಕ್ಕ ಬಿಡುದಲಾಗಿದ್ರು. ಹಲ್ಲೆಲೂಯಾ. ಆದ್ರೆ ಆದಾಮನು ತನ್ನ ನಿಯಂತ್ರಣ ಕಳೆದುಕೊಳ್ಳದೆ ಸಿಟ್ಟು ಕ್ರೋಧದಿಂದ ತುಂಬಿ ಅವಳ ತಲೆ ನೋಡಿದ ಪತನ ಮಾಡುವುದಕ್ಕಿಂತ ಮುಂಚೆ ಅವಳನ್ನು ಹಿಂಗೆ ನೋಡಿದ ಹಿಂಗೆ ನೋಡಿ, ಇಕ್ಕಿನೇ ಅಲ್ಲ ನನಗೆಲ್ಲ ತಂದಿದ್ದು ಈ ಸತ್ಯನಾಶವೆಲ್ಲಬದಾಗಿ ತನ್ನ ಮನಸ್ಸೊಳಗೆ ಅಂದುಕೊಂಡಿಲ್ಲ. ಈ ಅವಳನ್ನೇ ಯಾರು ಮರಣವನ್ನು ತರಲಿಕ್ಕೆ ಮುಂದಾದಳು ಅವಳನ್ನೇ ಜೀವ ಎಂದು ಕರೆದನು. ಅವ್ವ ಅಂದ್ರೆ ಅರ್ಥ ಏನು? ಜೀವ ಅಂತ. ಏನರ್ಥ? ಅವ್ವ ಅನ್ನೋ ಪದಕ್ಕೆ ಇಂಗ್ಲಿಷ್ ಅಲ್ಲಿ, ಅಲ್ಲೇ ಹೀಬ್ರು ಭಾಷೆಯಲ್ಲಿ ಅಂತ ಹೇಳ, ಇದು ಈಜಿಪ್ಟಿಯನ್ ಲ್ಯಾಂಗ್ವೇಜ್ ಏನು ಅಂತ ಹೇಳ್ತಾ ಇದ್ರೆ ಅವ್ವ ಅಂದ್ರೆ ಜೀವ ಅಂತ. ಆ ಜೀವ ಅಂದ್ರೆ, ಆ ಜೀವ ಇದ್ರೆ ಎಲ್ಲಾ ಮಾನವ ಕುಲಕ್ಕೆ ತಾಯಿ ಆಗಿರೋಳು. ಅವಳು ತಾಯಿ ಆಗ್ಬೇಕಾದ್ರೆ ಯಾರು ಇರ್ಬೇಕಲ್ಲ? ಅಪ್ಪ ಇರ್ಬೇಕು, ಆದಾಮ್ ಇರ್ಬೇಕು. ಆದಾಮ್ ತನ್ನ ರಕ್ಷಣೆನೂ ಮಾಡ್ಕೊಂಡು ಬಿಟ್ಟಿದ್ದಾನೆ. ಎಲ್ಲರೂ ಹೇಳ್ತಿರಲ್ಲ ದೇವ್ರ ಮಕ್ಕಳೇ. ಅದಕ್ಕೆ ಹೇಳಲಾಗಿದೆ, ಆದಾಮನಿಗೆ ಮರಣ ತೀರ್ಪು ಆದಾಗ ಆ ಮರಣ ತೀರ್ಪು ಚೇಂಜ್ ಆಗಿ ಅವಳೆ ಯಾವಾಗ ದೇವರ ಅವಾಗ ಏನ್ ಹೆಸರಿಟ್ಟಿದ ಮೊದಲು ಗೊತ್ತಿದೆ? ಸ್ತ್ರೀ ಅಂತ ಹೆಸರಿಟ್ಟಿದ. ಯಾಕಂದ್ರೆ ಅವಳು ಎಲ್ಲಿಂದ ಬಂದಿದ್ದಾಳೆ? ನರಪುರುಷನಿಂದ ಬಂದಿರುವುದರಿಂದ ಅವಳಿಗೆ ನಾರಿ ಅಂತ ಹೆಸರಿಟ್ಟಿದ. ಆದ್ರೆ ಆದಾಮ ಅದನ್ನು ಚೇಂಜ್ ಮಾಡಿ ಜೀವ, ಅವ್ವ ಅಂತ ಹೆಸರಿಟ್ಟಿದ. ಅವ್ವ ಅಂದ್ರೆ ಅರ್ಥ ಏನು? ಜೀವ. ಪ್ರೈಸ್ ಲಾರ್ಡ್ ಜೀಸಸ್. ಅದು ತಾತ್ಪರ್ಯ ಅಮ್ಮ, ಕರೆಕ್ಟ್. ಎಲ್ಲಾ ಮಾನವ ಜಾತಿಗಳಿಗೆ ಜೀವಕ್ಕೆ ಅವಳು ತಾಯಿಯಾಗಿರೋಳು. ಅಂದ್ರೆ ತಾಯಿಯಾಗಿರ್ಬೇಕಾದ್ರೆ ಅವಳು ಬದುಕಿರ್ಬೇಕು. ಅದಕ್ಕಾಗಿ ಅದರ ಅರ್ಥ, ಅವ್ವ ಅನ್ನೋ ಪದಕ್ಕೆ ಅರ್ಥ ಜೀವ. ಅದರ ತಾತ್ಪರ್ಯ ಅಂದ್ರೆ ಎಲ್ಲಾ ಮಾನವ ಜಾತಿಗಳಿಗೆ ತಾಯಿಯಾಗಿರೋಳು. ಈ ಮಾತನ್ನು ಪ್ರತಿ ದಿನ ಆದಾಮನು ನುಡಿಯಲು ಸ್ಟಾರ್ಟ್ ಮಾಡ್ದ. ಅವ್ವ ಹಲೋ, ಯಾವ ಮಾತು ನಾಲಿಗೆಯಲ್ಲಿ ಜೀವವು ಮತ್ತು ನಾಲಿಗೆ ವಶದಲ್ಲಿ ಜೀವವು ಮತ್ತು ಮರಣ ದೇವರಿಟ್ಟಿದ್ದಾನೆ, ಸೈತಾನ ವಶದಲ್ಲಿ ಕೊಟ್ಟಿಲ್ಲ. ಬಹಳ ಜಾಗ್ರತೆಯಿಂದ ಕೇಳ್ತೀರಿ. ಹಲ್ಲೆಲೂಯಾ. ನಿಮ್ಮ ಅತ್ತಿ ವಶದಲ್ಲಿ ಕೊಟ್ಟಿಲ್ಲ, ನಿನ್ನ ಹೆಂಡತಿ ವಶದಲ್ಲಿ ಕೊಟ್ಟಿಲ್ಲ, ನಿನ್ನ ಸೊಸಿ ವಶದಲ್ಲಿ ಕೊಟ್ಟಿಲ್ಲ, ನಿನ್ನ ಯಾರ ವಶದಲ್ಲಿ ಕೊಟ್ಟಿಲ್ಲ? ದೇವರು ಇವನ್ ಸೈತಾನ ವಶದಲ್ಲಿ ಕೂಡ ಕೊಟ್ಟಿಲ್ಲ. ನಿನ್ನ ನಾಲಿಗೆ ವಶದಲ್ಲಿ ಜೀವ, ಮರಣವು ನಿನ್ನ ನಾಲಿಗೆ ವಶದಲ್ಲಿ. ಯಾವುದನ್ನು ಪ್ರೀತಿಸ್ತೀವೋ, ಯಾವುದನ್ನು ನುಡಿತೀವೋ ಅದನ್ನು ನೀನು ಖಂಡಿತವಾಗಿ ಅನುಭವಿಸ್ತೀವಿ. ಅದಕ್ಕೆ ಆದಾಮನು ಜೀವಮಾನ ಕಾಲವೆಲ್ಲ 930 ವರ್ಷ ಬದುಕಲಿಕ್ಕೆ ಕಾರಣ ಏನು ಗೊತ್ತಿದೆ? ಅವನ ಬಾಯಿಂದ ಬಂದೆ ಪ್ರತಿದಿನ ಕರೀತಾರೆ. ಏನ್ ಕರೀತಾನೆ? ನಮ್ ಜನ ಸಚ್ಚಿಪೋಯಿನ ಸಾವಲೇకపోతుండ ಸಾಲೈపోతుంది ఇప్పుడు వచ్చను ಅಂತ ಹೇಳ್ತಾರೆ ನಮ್ ಜನ, ಹೌದಾ? ಅಲ್ಲೆಲ್ಲ ನಮ್ ಜನ ಮರಣದ ಬಗ್ಗೆ ಮಾತಾಡ್ತಾರೆ. ಅಯ್ಯೋ నేను ಸೇರಾకపోతుంಡ ಅಂದ್ರೆ ಅರ್ಥ ಏನು? 25 ವಯಸ್ಸಿಗೆ ಏನು ಕೆಲಸ ಮಾಡಕ್ಕಾಗ್ತಿಲ್ಲ, 60-70 ವಯಸ್ಸಿಗೆ ಮುದುಕಿ ಮಾಡಾಕ್ತಲ್ಲ ಕೆಲಸ. ಅಲ್ಲೆಲ್ಲ ಓ నాకు ನಡ್ಸನ್ ಶಾತಗೌಡ್ಯ, ನೀನು ಮೊದಲೇ ಹೇಳ್ಬಿಟ್ಟೆವ್ವ ನನ್ನ ನಡೆಯಕ್ಕೆ ಆಗ್ತಲ್ಲ, ನಂಗೆ ಆಗಲ್ಲ ಅಂದ್ರೆ ಖರೇನೆ ಆಗಲ್ಲ ನಿನಗೆ. ಆದ್ರೆ ಆದಾಮನು ತನ್ನ ದಿನದಿಂದ ಹಿಡಿದುಕೊಂಡು ಅವ್ವ ನಿಲ್ದಿಸ್ಕರ ಏನ ಅಂದ್ರೆ ಅರ್ಥ, ಅವ್ವ ಅಂದ್ರೆ ಅರ್ಥ ಏನು? ಜೀವ. ನಾಲಿಗೆಯಲ್ಲಿ ಯಾವತ್ತು ಏನ್ ಪದ ಇತ್ತು? ಒಂದು ಜೀವ ಅಲ್ವಾ? ಜೀವ. ಆಗ ಅವನು 930 ವರ್ಷ ಸಮೃದ್ಧಿಯಲ್ಲಿ ಆದಾಮನು ದೇವರ ಮಗನಾಗಿದ್ದನು. ಆದಾಮನಿಗೆ ಹುಟ್ಟಿರುವ ಮಗನಾಗಿರುವ ಏಬೇಲನ ಪರವಾಗಿ ಹುಟ್ಟಿರ್ತಕ್ಕಂಥ ಸೇತನು ಕೂಡ ದೇವರ ಸ್ವರೂಪದಲ್ಲಿದ್ದನು. ಸೇತನಿಗೆ ಹುಟ್ಟಿರುವ ಎಲ್ಲಾ ಮಕ್ಕಳು ದೇವರ ಮಕ್ಕಳು ಎಂದು ಕರೆಯಲ್ಪಟ್ಟರು, ದೈವ ಪುತ್ರರು ಎಂದು ಕರೆಯಲ್ಪಟ್ಟರು. ಮರಣ ಪುತ್ರರಾಗಬೇಕಾಗಿರ್ತಕ್ಕಂಥವರಿಗೆ ಆದಾಮನ ಬಾಯಿಂದ ಬಂದಿರತಕ್ಕಂಥ ನುಡಿ ಆ ಮಕ್ಕಳಿಗೆಲ್ಲ ದೈವ ಪುತ್ರರು ಅನ್ನತಕ್ಕಂಥ ಕರೆಯತಕ್ಕಂಥ. ಆದಾಮನ ಮಾತ್ರ ದೇವಪುತ್ರನಲ್ಲ. ಹಲೋ, ಲೂಕಾಸ್ ವಾರ್ತೆ 3ನೇ ಅಧ್ಯಾಯ 38ನೇ ವಚನದಲ್ಲಿ ಹೇಳಲಾಗಿದೆ ಸ್ಪಷ್ಟವಾಗಿ. 38-58 ಹೌದು, ಯಾವ್ದಾರಲ್ಲಿ ತೆಗೆದು ಹಾಲೆಲೂಯಾ. ಲೂಕಾಸ್ ವಾರ್ತೆ 3ನೇ ಅಧ್ಯಾಯ 38ನೇ ವಚನದಲ್ಲಿ ಹೇಳಲಾಗಿದೆ, ಆದಾಮನು ನಾಶವಾಗಿದ್ದಾನೆ, ಆದಾಮನ ನರಕಕ್ಕೆ ಹೋಗಿದ್ದಾನೆ ಅಂತ ತಿಳ್ಕೊಂಡಿದ್ದಾರೆ. ನೋ 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 ಆದಾಮನ ನರಕದ ಇವನು ಯಾರು? ಈನೋಷನ ಮಗನು. ಈನೋಷನು ಸೇತನ ಮಗನು, ಸೇತನು ಆದಾಮನ ಮಗನು. ಸೇತನ ಯಾರ ಮಗನು? ಆದಾಮನ ಮಗನು. ಆದಾಮನು ದೇವರ ಮಗನು. ಯಾರ ಮಗನ ಅಂತ ಕರೆಯಲ್ಪಟ್ಟಿದ್ದಾನೆ? ದೇವರು. ಆದಾಮನಿಂದ ಸೇತನಿಂದ ಹುಟ್ಟಿರುವ ಎಲ್ಲಾ ಮಕ್ಕಳು ಏನ್ ಮಕ್ಕಳ ಕರೆಯಲ್ಪಟ್ಟಿದ್ರು? ದೇವರ ಮಕ್ಕಳು. ಆದಾಮನ ಮಾತ್ರ ದೇವರ ಮಕ್ಕಳಂತಲ್ಲ, ಆದಾಮನಿಂದ ಸೇತನಿಂದ ಹುಟ್ಟಿರುವ ಎಲ್ಲಾ ಮಕ್ಕಳು ದೈವ ಪುತ್ರರು ಎಂಬುದಾಗಿ ಆ ದೈವ ಪುತ್ರರು ಎಂಬುದಾಗಿ ಕರೆಯಲ್ಪಟ್ಟಿದ್ದು
ಯಾವುದದು ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಅದು ಶೇತನ ಮಕ್ಕಳು. ನರಪುತ್ರರೆಂಬುದಾಗಿ ಕರೆಯಲ್ಪಟ್ಟಿದ್ದು ಕಯೂನನ, ಯಾಕಂದ್ರೆ ಕಯೂನನ ಪಾಪದಿಂದ ಮಾಡಿರೋದ್ರಿಂದ ಅವನು ಪಾಪಿಷ್ಠನಾಗಿರೋದ್ರಿಂದ ಕಯೂನನ ಮಕ್ಕಳೆಲ್ಲರೂ ನರಪುತ್ರರು, ಶೇತನ ಹುಟ್ಟಿರ್ತಕ್ಕಂಥವರೆಲ್ಲರೂ ದೈವಪುತ್ರ ಎಂಬುದಾಗಿ ಕರೆಯಲ್ಪಟ್ಟರು. ದೇವ್ರ ಮಕ್ಕಳೇ, ಆದಾಮನು ತನ್ನ ಬಾಯಿಂದ ನುಡಿದಿರುವ ನುಡಿಯ ನಿಮಿತ್ತ ದೇವರು ನೋಡ್ರಿ, ಆದಾಮನಿಗೆ ಈ ವಯಸ್ಸು 930 ವರ್ಷದ ವಯಸ್ಸಾದ್ರೆ ಏನರ್ಥ? ಅದಕ್ಕೆ ತೃಪ್ತಿಯುಳ್ಳ ದೀರ್ಘಾಯು ಕೊಟ್ಟಿದೆ. ಅದಕ್ಕಾಗಿ ಕೀರ್ತನೆಯಲ್ಲಿ ಸ್ಪಷ್ಟವಾಗಿ ಬರಲ್ಪಟ್ಟಿದೆ ಈ ವಯಸ್ಸಿನ ಅರ್ಥ. ಈ ವಯಸ್ಸಿನ ಅರ್ಥ 930 ವರ್ಷದ ವಯಸ್ಸು ಏನಂದ್ರೆ, ಕೀರ್ತನೆ 92:13 ಓದ್ತೀರಿ. ಕೀರ್ತನೆ 92:13 ಅದರಲ್ಲಿ ಬಹಳ ಚೆನ್ನಾಗಿ, ತೆಲುಗುನಲ್ಲಿ ಬಹಳ ಚೆನ್ನಾಗಿದೆ. ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಅರ್ಥ ಆಗಲ್ಲ, ತೆಲುಗುನಲ್ಲಿ ಅದ್ರ ಇನ್ನೂ ಚೆನ್ನಾಗಿ. ಯಾರು ಈ ದೇವರ ಮಾತಿನಂತೆ ನಡೆಯುವರು ಅವರು ಕರ್ತನ ಆಲಯದ ಅಂಗಳದಲ್ಲಿ ನೆಡಲ್ಪಟ್ಟಿರುವ, ಕರ್ತನ ಆಲಯದಲ್ಲಿ, ಸರಿಯಾಗಿ ಹೋದ್ರಮ್ಮ, ಮತ್ತೊಂದು ಸಾರಿ ಹೋದ್ರೆ ಅಲ್ಲಿಂದ 13ರಿಂದ, ನೀತಿವಂತರು ಖರ್ಜೂರದ ಮರ ಹಾಗೆ ಚಿಗುರುವರು, ಲೆಬನೋನಿನಲ್ಲಿರುವ ದೇವದಾರು ಮರದಂತೆ ಬೆಳೆಯೋರು. ಅಂತವರು ಯಾರು? ನೀತಿವಂತರು. ದೇವರ ಬಾಯ ಯಾರು ತನ್ನ ನುಡಿಗಳಿಂದ ನೀತಿವಂತರಾಗಿ ಎನಿಸಲ್ಪಡ್ತಾನೆ ಅಂತವರು ನೀತಿವಂತರು ಕರ್ತನ ಆಲಯದ ಅಂಗಳದಲ್ಲಿ ನೆಡಲ್ಪಟ್ಟಿರುವ ತನ್ನ ದೇವರ ಅಂಗಳಗಳಲ್ಲಿ ಅಭಿವೃದ್ಧಿ ಆಗುವವರು. ತರಕ್ಕಿ ಪಾತೆ रहेंगे, ಉದ್ಧಾರ ಹೋ ಜಾಯೆಂगे. ಮುದಿ ಪ್ರಾಯದಲ್ಲಿಯೂ ಅಂದ್ರೆ ಮುದುಕ ಪ್ರಾಯದಲ್ಲಿಯೂ, ವೃದ್ಧಾಪದಲ್ಲಿಯೂ ಫಲ ಕೊಡುವವರು, ಚಿಗುರಿಸುವರು. ಹೇಗಾಗರು? ಪುಷ್ಟಿಯಾಗಿ. ಎಷ್ಟು? 930 years ಪುಷ್ಟಿಯಾಗಿ ವೃದ್ಧಿಯಾಗುವರು. ಕರ್ತನಲ್ಲಿ ಯಾವ ಕೆಟ್ಟತನವೂ ಇಲ್ಲ. ఇంగ్లీష్ తెలుగుನಲ್ಲಿ ఆయనలో ఏ చెడుతనము లేదని, హల్లెలూయా, ఆయనలో ఏ చెడుతనము లేదని చెప్పుటకు దేవుడి కార్యమును చేసి చూపించాడు. ఆయనలో ఏ అన్యాయము లేదు, ఆయనలో ఏ చెడుతనము లేదు. ఆయనలో అది అర్థ ಏನು? గాడ్ ఈస్ గాడ్ ಆಲ್ ದ ಟೈಮ್. ಆದಾಮನು ಕಲಸ ಆಗಿದೆ ಅಂತ ಹೇಳಿದೆ. ದೇವ್ರ ಮಕ್ಕಳೇ, 930 ವರ್ಷದ ಅರ್ಥ ಏನಂದ್ರೆ, ಅವರು ಶೋಭಿಸುವರು, ಅವರು ವೃದ್ಧಾಪ ಕಾಲದಲ್ಲಿ ಕೂಡ ಚಿಗುರುವರು, ಅವರು ಮಕ್ಕಳನ್ನು ಹೇರುವರು, ಅವರು ಸಂತೋಷ ಸುಖದಿಂದ ಇರುವರು, ಆಲಯದ ಅಂಗಳದಲ್ಲಿ ನೆಡಲ್ಪಟ್ಟಿರುವ ಖರ್ಜೂರದ ಮರವಾಗಿ ಅವರು ಬೆಳೆಯೋರು, ಅವರು ಫಲಿಸುವರು, ಅವರು ಶೋಭಿಸುವರು, ಅವರು ಫಲಿಸಿದ ನೋಡಿ, ಅವರು ಸಮೃದ್ಧಿಯಿಂದ ಆರೋಗ್ಯದಿಂದ ಇರುವುದನ್ನು ನೋಡಿ ಜನರು, ವಾ ನಿಜ ಮಗ, ಈ ದೇವರಲ್ಲಿ ಯಾವ ಕೆಟ್ಟತನವೂ ಇಲ್ಲ, ಎಲ್ಲ ಒಳ್ಳೆಯದಿದೆ, ಆತನು ನ್ಯಾಯ ಮಾಡುವ ದೇವರು, ನೀತಿವಂತನ ದೇವರೆಂಬುದಾಗಿ. ನನ್ನ ಪ್ರಿಯ ಸಹೋದರರೇ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದೆ. ನಿಮ್ಮ ಬಾಯಿಂದ ಬರ್ತಕ್ಕಂಥ ನುಡಿ ಇವತ್ತು ನಿಮ್ಮ ಜೀವನದ ದಿಕ್ಕನ್ನೇ ತಿರುಗಿಸಲಿಕ್ಕಿದೆ ಇವತ್ತಿಂದ. ಆಗ ಆದಾಮನಿಗೆ ನಾಲ್ಗೆಯಲ್ಲಿ ಯಾರಿದ್ರು? ಅವ್ವ ಅಂದ್ರೆ ಏನು? ಜೀವ. ಅರ್ಥ ಆಯ್ತಾ? ಯೇಸು ಹೇಳಿದಾನೆ ಗ್ರಾಮರ್ ಪ್ರಕಾರ ನೋಡಿ, ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ. ಅಲ್ಲ, ಹಂಗಲ್ಲದು. ಇಂಗ್ಲಿಷ್ ಐ ಆಮ್ ದ ಟ್ರುತ್, ದ ವೇ, ದ ಲೈಫ್. ಈ TH ದ ಅಂದ್ರೆ ಏನಂದ್ರೆ, ನಾನೇ ಆ ಸತ್ಯ, ನಾನೇ ಆ ಮಾರ್ಗ, ನಾನೇ ಆ ಜೀವ. ಯಾವ ಜೀವ? ಆದಾಮನ ನಾಲಿಗೆಯಲ್ಲಿ ಏನು ಉಲ್ಲೇಖನ ಮಾಡಿದ? ಆ ಜೀವ ನಾನೇ. ಏದೇನ್ ತೋಟದಲ್ಲಿ ಜೀವದಾಯಕವಾದ ಮರ ಇತ್ತಲ್ಲ, ಆ ಜೀವ ನಾನೇ, ಆ ಜೀವ ಎಂಬುದಾಗಿ. ಅದಕ್ಕಾಗಿ ಇವತ್ತಿಂದ ನಮ್ಮ ಬಾಯಲ್ಲಿ ಯಾವತ್ತಿಗೂ ಏಸಯ್ಯ 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 ಅಂದ್ರೆ ನಿನ್ನ ಬಾಯಲ್ಲಿ ಯಾರ ನಾಮ ಇದೆ? ಜೀವದ ನಾಮ ಇದೆ. ಇದು ಕ್ಲಿಯರ್? ಅದಕ್ಕಾಗಿ ಕ್ಲಿಯರ್ ಆಗಿ ಹೇಳಲಾಗಿದೆ ನನ್ನ ಪ್ರಿಯ ಸಹೋದರ, ಯೇಸುವನ್ನು ತನ್ನ ಒಡೆಯನೆಂದು, ತನ್ನ ಪ್ರಭು ಎಂದು ನಿನ್ನ ಬಾಯಿಂದ ಒಪ್ಪಿಕೊಂಡ್ರೆ ಇದರಿಂದ ನಿಮಗೆ ರಕ್ಷಣೆ ಲಭಿಸ್ತದೆ. ಯೇಸು ಶಿಲುವೆ ಮೇಲೆ ಮರಣಿಸಿದಾನೆ, ಹೌದು. ಯೇಸು ಶಿಲುವೆ ಮೇಲೆ ಮರಣಿಸಿದಾನೆ, ಹೌದು. ಅಂತ ಪ್ರಯಾಸ ಮಾಡಿದ್ರೆ, ಹೌದು. ಆದರೆ ರಕ್ಷಣೆ ನಿಮಗೆ ಹೇಗೆ ಲಭಿಸ್ತದೆ? 10ನೇ ಅಧ್ಯಾಯ 9ನೇ ವಚನ, ರೋಮಾಪುರದವರ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನ. ನಿಮ್ಮ ಬಾಯಿಂದ ಬರ್ತಕ್ಕಂಥ ನೋಡಿ, ಬೇಗನೆ ಗಳಿಸ್ತೀರಿ. ದೇವ್ರ ಮಕ್ಕಳೇ, ಜೀವದ ನುಡಿ 10ನೇ ಅಧ್ಯಾಯ 9ನೇ ವಚನ. ಬೇಗನೆ ಓದ್ತೀರಿ, ಮನೆಗೆ ಹೋಗೋ ಟೈಮ್ ಆಗೈತಿ. ಹಲ್ಲೆಲೂಯಾ. ನೀನು ಕರ್ತನಾದ, ನೋಡ್ರಿ, ನೀನು ಯೇಸುವನ್ನು ಬಾಯಿಂದ ಅರಿಕೆ ಮಾಡಿ, ನೀನು ಯೇಸುವನ್ನು ಕರ್ತನೆಂದು ಅರಿಕೆ ಮಾಡಿ. ತೆಲುಗುಲೊಂದಿ ಯೇಸುನು నీ నోటితో ప్రభు అని ఒప్పుకున్న ఎడల నీకు రక్షణ కలుగును. ಎಲ್ಲಿಂದ ಬಂದ್ರಿಲ್ಲ? ನೀನು ಯೇಸುವನ್ನು ಕರ್ತನೆಂದು ಒಪ್ಪಿಕೊಂಡ್ರೆ ಆಮೇಲೆ ಮತ್ತೊಂದು ಸಾರಿ
ನೀನು ಕರ್ತನಾದ ಯೇಸುವನ್ನು ಕರ್ತನೆಂದು ಬಾಯಿಂದ ಒಪ್ಪಿಕೊಂಡ್ರೆ ದೇವರು ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಲ್ಲಿ ನಂಬಿದ್ರೆ, ಬಾಯಿಂದ ಒಪ್ಪಿಕೊಂಡು ಹೃದಯದಲ್ಲಿ ನಂಬಿದ್ರೆ ನಿನಗೆ ಏನಾಗುವುದು? ಶಾಪದಿಂದ ರಕ್ಷಣೆ, ರೋಗದಿಂದ ರಕ್ಷಣೆ, ದರಿದ್ರದಿಂದ ರಕ್ಷಣೆ, ಅಶಾಂತಿಯಾದ ಜೀವನದಿಂದ ನಿನಗೆ ರಕ್ಷಣೆ ಆಗುವುದು. ಮುಂದೆ ಹೋದ್ರಮ್ಮ, ಹೃದಯದಿಂದ ನಂಬುವುದರ ಮೂಲಕ ನೀನೇನಾಗುತ್ತಿ? ನೀತಿವಂತನೆಂದು ಎನಿಸಲ್ಪಡುತ್ತಿ. ಬಾಯಿಂದ ಒಪ್ಪಿಕೊಳ್ಳು, ಅರಿಕೆ ಮಾಡೋದ್ರ ಮೂಲಕ ನಿನಗೇನಾಗುವುದು? ಸಾಲ್ವೇಷನ್, ರಕ್ಷಣೆ ಆಗುವುದು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಮರಣದಂಡನೆ ಕೂಡ, ದೇವರು ವಿಧಿಸಿರುವ ಮರಣದಂಡನೆ ಕೂಡ ಮನುಷ್ಯನ ಮಾತುಗಳಿಂದ ಚೇಂಜ್ ಆಗಿದೆ. ಅಂದ್ರೆ ದೇವರು ಏನ್ ಹೇಳ್ತಾ ಇದ್ದಾರೆ? ಈ ಭೂಮಿಯಲ್ಲಿ ನೀನು ಮಾತಾಡಿದ್ದು ನೆರವೇರ್ತದ್ರು, ಸೈತಾನ ಮಾತಾಡಿದ್ದು ನೆರವೇರುವುದಿಲ್ಲ. ನೀನು ಮಾತಾಡಿದ್ದು ನೆರವೇರ್ತದ್ರು, ದೇವರು ಮಾತಾಡಿದ್ರು ಕೂಡ ಈ ಭೂಮಿಯಲ್ಲಿ ನೆರವೇರಬೇಕಾದ್ರೆ ಆ ಮಾತು ನಿನ್ನ ಬಾಯಲ್ಲಿ ಇಟ್ಕೊಂಡು ನೀನು ಮಾತಾಡಿದ್ರೆ ಮಾತ್ರ ನೆರವೇರ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದು ನಮಗೆ ಶಿಲುವೆ ಮೇಲೆ ಮನುಷ್ಯದ ಮಾತಾಡಿದ್ರೆ 3.5 ವರ್ಷ ಶಿಷ್ಯರಿಗೆ ತರಬೇತಿಯನ್ನು ಕೊಟ್ಟಿದ್ರೆ, ನಿಮ್ಮ ನುಡಿಗಳು ಹೇಗಿರಬೇಕು, ನಿಮ್ಮ ಮಾತುಗಳು ಹೇಗಿರಬೇಕು, ನಿಮ್ಮ ನಡೆ ಹೇಗಿರಬೇಕು, ನಿಮ್ಮ ಯೋಚನೆ ಹೇಗಿರಬೇಕು. ಮತ್ತಾಯ ಸುವಾರ್ತೆ 12:37 ವರ್ಷದಲ್ಲಿ ಹೇಳಲಾಗಿದೆ, ವ್ಯರ್ಥವಾಗಿ ಮಾತಾಡುವ ಪ್ರತಿಯೊಂದು ಮಾತುಗೆ ತೀರ್ಪಿದೆ. ಹಲ್ಲೆಲೂಯಾ. ವ್ಯರ್ಥವಾಗಿ ಮಾತಾಡುವ ಪ್ರತಿಯೊಂದು ಮಾತಿಗೆ ತೀರ್ಪಿದೆ. ನಿನ್ನ ಮಾತಿಂದಲೇ ನೀನು ನೀತಿವಂತನೆಂದು ನಿರ್ಣಯಿಸಲ್ಪಡ್ತಿ, ನಿನ್ನ ಮಾತುಗಳಿಂದಲೇ ನೀನು ಅಪರಾಧಿ ಎಂದು ನಿರ್ಣಯಿಸಲ್ಪಡ್ತಿ. ಜಾಗ್ರತ ಸುಮಿ. ಹಲ್ಲೆಲೂಯಾ. ಕರ್ತನಾದ ದೇವರು ನಿಶ್ಚಯವಾಗಿ ನಿಮ್ಮ ಜೀವನದಲ್ಲಿ ಇವತ್ತಿನ ಪ್ರತಿದಿನ ಅದ್ಭುತ ಮಾಡ್ತಾನೆ. ಏನಿಲ್ಲ, ಸುಮ್ಮನೆ ಏಸಯ್ಯ 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 ಆ ಜೀವನಾಮ, ಆ ನಾಮವನ್ನು ನಿನ್ನ ಬಾಯಿಂದ ಅರಿಕೆ ಮಾಡ್ತಾ ಇದ್ರೆ ಸಾಕು, ನಿನಗೆ ಜಯ ಸಿಗುತ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಬೇಕು. ಮತ್ತೊಂದು, ಈ ರೇಡಿಯೋನಲ್ಲಿ ನಮ್ಮ CSI ಚರ್ಚ್ ಅವರು ಬಹಳ ಪರವಾಗಿಲ್ಲ, ಸಂತೋಷವಾಯಿತು. ಆ ರೇಡಿಯೋನಲ್ಲಿ ಅದು ಏನು ಮೈಕ್ ಲೌಡ್ ಸ್ಪೀಕರ್ ಅಲ್ಲಿ ವಾಕ್ಯ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಆ ಬೆಳಗಿನ ಜಾವದಲ್ಲಿ ಅವರು ವಾಕ್ಯ ಹೇಳ್ತಾ ಇರುವಾಗ ನಮ್ಮ ಅನ್ಯ ಜನರು ಕೂಡ ಅಲ್ಲಿ ಅಕ್ಕಪಕ್ಕದಲ್ಲಿ ಮನೆಗಳಿದೆ, ಅವರು ಕೂಡ ಕೇಳ್ತಾ ಇರುವಾಗ ಅವ್ರು ಕೇಳ್ತಾ ಇರುವಾಗ ಅಲ್ಲಿ ಯಾವತ್ತೋ ಕೇಳಿದ್ರು, ಏಸು ನಾಮವನ ಮೀರಿ ಮಡಿಗನ್ನು ನಮಿಗೂ ದೊರಕುತ್ತದೆ ಅಂತೇಳಿ ಓದಿರ್ತಾರೆ. ಖಾಲಿ ಬೈಬಲ್ ಓದಿದ್ದಾರೆ ಸಾಕು, ಬೈಬಲ್ ವಾಕ್ಯ ನೋಡ್ರಿ, ಯಾರು ಹೇಳಿ ಅದು ಪೆಂತಿಕೋಸ್ತರು ಪವರ್ಫುಲ್ ಇದಾರಂತ. ಪೆಂತಿಕೋಸ್ತರಲ್ಲ, ವಾಕ್ಯ ಯಾರನ್ನ ಮಾತಾಡಿದ್ರು ಎಲ್ಲ ಪವರ್ಫುಲ್ ವಾಕ್ಯದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ಅವರು ಅಲ್ಲಿ ನುಡಿತಾ ಇದ್ರು, ಯೇಸು ನಾಮದಲ್ಲಿ ನೀನು ಏನು ಬೇಡ್ಕೊಂಡ್ರು ದೇವರಿಗೆ ಕೊಡ್ತಾನೆ. ಯೇಸು ನಾಮದಲ್ಲಿ ನೀನು ಎಂತ ಪರಿಸ್ಥಿತಿಯಲ್ಲಿ ಇದ್ರು ಏಸಯ್ಯ ಎಂಬುದಾಗಿ ನೀನು ಬೇಡ್ಕೊಂಡ್ರೆ ದೇವರು ನಿನಗೆ ಅನುಗ್ರಹಿಸ್ತಾನೆ ಎಂಬುದಾಗಿ ಈ ವಾಕ್ಯ ಕೇಳಿದ್ರು. ಅವನು ಅನ್ಯರು ಈಗ ಬಾಪ್ಟಿಸಮ್ ತಗೊಂಡು ಚರ್ಚಲ್ಲಿ ಮೆಂಬರ್ ಆಗಿ ಈಗ ಚರ್ಚಲ್ಲಿ ಲೀಡಿಂಗ್ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಹೇಳ್ತಾರೆ ಅನ್ಯರು. ಅವರು ಖಾಲಿಯಲ್ಲಿ ಮೈಕ್ ಸೆಟ್ ಅಲ್ಲಿ ಹೇಳ್ತಾ ಇರುವ ವಾಕ್ಯವನ್ನು ಕೇಳಿ ಒಂದ್ ದಿವಸ ಅವರ ಗಂಡ ಅತಿ ಪಟ್ಟಿಂಗ ಕುಡುಕ. ಎಂತವನು? ಅತಿ ಪಟ್ಟಿಂಗ ಕುಡುಕ. ಮನೆಯಲ್ಲಿ ಕೆಲಸ ದುಡ್ಡು ತರೋದಿಲ್ಲ, ಎಲ್ಲ ಹೆಂಡತಿ ಪಾಪ ಕೆಲಸ, ಹೆಂಡತಿ ದುಡ್ದು ಬಂದಿದ್ದು ದುಡ್ಡನ್ನು ತೆಗೆದುಕೊಂಡು ಹೋಗಿ ತ್ರಾಸ ಕೊಡ್ತಿರ್ತಕ್ಕಂಥ ಗಂಡ. ಅಂತ ಗಂಡ ಆತನು. ಆ ಗಂಡ ಬಡತನದಲ್ಲಿ, ಮತ್ತದರಲ್ಲಿ ಬಡತನ ಇದೆ, ಅವರಿಗೆ ಮಕ್ಕಳಿದ್ದಾರೆ, ಮಕ್ಕಳು ನೋಡ್ಕೋಬೇಕು. ಅಂತ ಕಡು ಬಡತ, ಅವನು ಕಡುಕ, ಪಟ್ಟಿಂಗ ಕುಡುಕ, ಅಸಲ ಪಡ ಕುಡುಕ. ದೇವರ ಹೆದರಿಕೆ ಇಲ್ಲ, ತಂದೆ ಹೆದರಿಕೆ ಏನಿಲ್ಲ. ಅವನು ಕ್ರಿಶ್ಚಿಯನೂ ಅಲ್ಲ, ಆದ್ರೆ ಅವ ಹೆಂಡತಿ ಬಹಳ ಸಾತ್ವಿಕಳು, ಪಾಪ ಬಹಳ ಕುಟುಂಬ ನೋಡ್ಕೊಂಡುಗಳು. ಅವಳು ಒಂದ್ ದಿವಸ ಏನಾಯ್ತು, ಏನೋ ಕುಡಿದು ಹೊಟ್ಟಿ ನೋವು ಹತ್ಕೊಳ್ಳಿ, ಅಯ್ಯೋ ಹೊಟ್ಟಿ ನೋವು, ಬಂಗುಡಿ ರಾತ್ರಿ ತಗೊಂಡು ಅಡ್ಮಿಟ್ ಮಾಡಿದ್ಕೊಳ್ಳಿ. ಡಾಕ್ಟರ್ ಅವನ ನೋವು ನೋಡಿ ಇಮಿಡಿಯೇಟ್ಲಿ ಅವನಿಗೆ ಎಕ್ಸ್ರೇ ತೆಗಿಬೇಕು, ಸ್ಕ್ಯಾನಿಂಗ್ ಮಾಡಿದ್ಕೊಳ್ಳಿ. ಅವನ ಒಳಗೆ ಏನಾಯ್ತು, ಒಳಗೆ ಅಪೆಂಡಿಸ್ ಒಡೆದೋಯ್ತು. ಏನು ಹೊಡೆದೋಯ್ತು? ಅಪೆಂಡಿಸ್ ಹೊಡೆದೋಯ್ತುಕೊಳ್ಳಿ. ಅಪೆಂಡಿಸ್ ಹೊಡೆದೋಗಿ ಆಯ್ತು, ಅವ್ನು ಬದುಕುದಿಲ್ಲ, ಸತ್ತೋಗ್ತಾನೆ. ಸುಮ್ಮನೆ ತಗೊಂಡು ಹೋಗಿರೋದು. ಪಾಪ ಅವಳು ತಂದೆನೂ ಸಪೋರ್ಟ್ ಇಲ್ಲ ಅವಳಿಗೆ, ಅಣ್ಣ ತಮ್ಮಂದ್ರೆ. ಯಾಕಂದ್ರೆ ಯಾರು ಶ್ರೀಮಂತರಿಲ್ಲ. ಇವಳು ಪಾಪ ಏನೋ ಸ್ವಲ್ಪ ದುಡ್ಕೊಂಡು ಎಲ್ಲೆಲ್ಲ ಕೆಲಸ ಮಾಡಿಕೊಂಡು ಮನೆ ನೋಡ್ಕೊಳ್ತಾ ಇದ್ರೆ, ಅದು ಇವನು ಕುಡಿಯೋದು ಕೊಡಬೇಕು, ಮತ್ತೆ ಇಲ್ಲಿ ಮಕ್ಕಳು ನೋಡ್ಕೋಬೇಕು, ಮತ್ತು ಕೆಲಸನೂ ಮಾಡಬೇಕು. ಇಂತಹ ಪರಿಸ್ಥಿತಿಯಲ್ಲಿ ಅವಳಿಗೆ ಡಾಕ್ಟರ್ ಹೇಳ್ತಾ ಇದ್ರೆ ಏನಂತೇಳಿ, ಇದು ನಡೆದಿರುತ್ತೆ, ನಮ್ಮ ಊರಿನಲ್ಲಿ ನಡೆದಿರುತ್ತೆ. ಡಾಕ್ಟರ್ ಹೇಳ್ತಾ ಇದ್ರೆ, ದಯಮಾಡಿ ಕೇಳಿಸ್ತೀರಿ, ಯೇಸುವಿನ ನಾಮದಲ್ಲಿ ಈಗಲೂ ಅದ್ಭುತಗಳಾಗ್ತಾ ಇದೆ. ಹಲ್ಲೆಲೂಯಾ. ಇವಳು ಡಾಕ್ಟರ್ ಹೇಳಿದಾರೆ, ಇಲ್ಲಮ್ಮ ತಗೊಂಡೋಗ್ರಮ್ಮ, ಏನಿಲ್ಲ, ಲಾಭ ಇಲ್ಲ, ಸುಮ್ಮನೆ ಎಲ್ಲ ಕೋದಿಗಿದ್ದೆಲ್ಲ ಇದು ಮಾಡಿದ್ರೆ ಮತ್ತು ಸುಮ್ಮನೆ ವೇಸ್ಟ್ ಆಗ್ತದೆ, ಸುಮ್ಮನೆ ತಗೊಂಡೋಗ್ರಮ್ಮ. ಆಯ್ತು, ಮುಗೀತು. ಅವ್ನು ಕುಡ್ದೆಲ್ಲ ಅವನ ಅಪೆಂಡಿಕ್ಸ್ ಹೊಡೆದ್ಬಿಟ್ಟಿದೆ, ಎಲ್ಲ ಹೊಟ್ಟೆಲ್ಲ ವಿಷ ಹೋಗ್ಬಿಟ್ಟಿದೆ. ಸರ್ ನಿಮ್ಮ ಕಾಲು ಮುಗಿತೀನಿ ಸರ್, ಏನಾರು ಮಾಡ್ರಿ ಸರ್. ಇಲ್ಲ, ಏನ್ ಮಾಡಿದ್ರು ಅವನು ಬದುಕುದಿಲ್ಲ. ಏನ್ ಮಾಡಿದ್ರು? ಬದುಕುದಿಲ್ಲ. ಆದ್ರೆ ನೀವು ಪ್ರಯತ್ನಾರ ಮಾಡ್ರಿ, ಕನೀಸ ಆಪರೇಷನ್ ಮಾಡ್ರಿ.
ಇಲ್ಲ ಬದುಕುದಿಲ್ಲ, ಆದ್ರೆ ಸರ್ ಮಾಡಿ ಸರ್, ಏನಾರು ಮಾಡಿ ಸರ್ ಅಂತ ಕೈ ಮುಗಿದು ಕೇಳಿಕೊಂಡು ಮರಣದೊಟ್ಟಿಗೆ ಒಂದು ಸ್ತ್ರೀ ಹೋರಾಡ್ತಾ ಇದ್ದಾಳೆ ತನ್ನ ಗಂಡನ ಮರಣದೊಟ್ಟಿಗೆ. ಪ್ರೈಸ್ ಲಾರ್ಡ್ ಜೀಸಸ್. God is going to change the judgment. ಡಾಕ್ಟರ್ ಕರೆಕ್ಟ್ ಆಗಿ ನೋಡಿದಾನೆ, ಸ್ಕ್ಯಾನಿಂಗ್ ಮಾಡಿದಾನೆ, ಅವಳಿಗೆ ಒಳಗೆ ಆತನಿಗೆ ಅಪೆಂಡಿಕ್ಸ್ ಹೊಡೆದೋಗಿದೆ, ಅವನು ಸಾಯ್ದು ಮಾತ್ರ ಖಚಿತ ಅಂತ ಹೇಳ್ತಾನೆ. ನೋಡ್ರಿ ಆಪರೇಷನ್ ಮಾಡಿ ಕೂಡ ಆಮೇಲೆ ಸತ್ತೋದ್ರೆ ನೀವೇನ್ ಮಾಡ್ತೀರಿ? ನಾ ಆಪರೇಷನ್ ಮಾಡಿದಾಗ ಸತ್ತೋಗಿದೆ ಅಂತೇಳಿ ಬ್ಯಾಡ್ರಿ ಇದೆಲ್ಲ ಆಗಿದ್ರೆ, ಇಲ್ಲ ಸರ್ ನಾವೆಲ್ಲ ಬರ್ದು ಕೊಡ್ತೀವಿ ಸರ್, ನೀವು ಆಪರೇಷನ್ ಮಾಡ್ರಿ ಎಂಬುದಾಗಿ ಹೇಳಿ ಅವಳು ಒಬ್ಬಳೇ, ಯಾರು ಇಲ್ಲ ಅವಳ ಜೊತೆಲಿ, ಇದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡ್ತಾ ಇದ್ರು. ಒಳಗೆ ಆ ಕಂಬ ಇತ್ತ, ಅವಾಗ ಪಿಲ್ಲರ್ ಇತ್ತ, ಪಿಲ್ಲರ್ ಹತ್ರ ನಿಂತ್ಕೊಂಡು ಒಳಗೆ ಆಪರೇಷನ್ ನಡೀತದೆ, ಪಿಲ್ಲರ್ ಹತ್ರ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಏನಪ್ಪ ಏನ್ ಮಾಡ್ಬೇಕು, ನಂಗೆ ಯಾರಿದಾರ ಸಹಾಯಕರು ಅಂತೇಳಿ ಆವಾಗ ಆ CSI ಚರ್ಚ್ ಮೇಲೆ ಆ ಮೈಕ್ನಲ್ಲಿ ಹೇಳ್ತಿರ್ತಕ್ಕಂಥ ವಾಕ್ಯವನ್ನು ಕೇಳಿರ್ತಕ್ಕಂಥ ಮಾತು ನೆನಪಂತದ್ದು. ಯೇಸು ನಾಮದಲ್ಲಿ ನೀನು ಏನು ಬೇಡಿಕೊಂಡ್ರು ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ, ನಿನಗೆ ಎಂಥ ಪರಿಸ್ಥಿತಿಯಲ್ಲಿದ್ರು ನೀನು ಯೇಸು ನಾಮದಲ್ಲಿ ಬೇಡಿಕೊಂಡ್ರೆ ನಿನಗೆ ದೇವರು ಖಂಡಿತವಾಗಿ ಉತ್ತರ ಕೊಡ್ತಾನೆ. ನಿನ್ನ ಮರಣಕರವಾದ, ನಿನ್ನ ಕಠಿಣವಾದಂತಹ ಸಂಗತಿಯಲ್ಲಿ ಕೂಡ ಯೇಸು ನಿನಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ವಾಕ್ಯ ಹೇಳಿದ ಪಾಪ. ಆದ್ರೆ ಆ ವಾಕ್ಯವನ್ನು ಕೇಳಿ ಅವಳ ತಲೆ ಒಳಗೆ ಯಾವತ್ತೋ ಮನೆ ಮಾಡಿತ್ತು. ಆಮೇನ್. ಯೋಚನೆ ಮಾಡ್ತಾರೆ ಆ ವಾಕ್ಯ ಅಲ್ಲಿ ಸುಮ್ಮನೆ ಏನು ಪಾಸ್ಟರ್ ಬಂದಿಲ್ಲ, ಏನು ಬಂದಿಲ್ರಿ, ದೊಡ್ಡ ದೊಡ್ಡ ಸ್ಪೀಕರ್ಗೆಲ್ಲ 10,000 ಕಳಿಸಿದೆ, ಆಮೇಲೆ ನನಗೆ ನನ್ನ ಗಂಡ ಬದುಕಿದ ಅಂತ ಇಲ್ಲ. ಹೌದಾ? ಕೇಳಿದಿಲ್ಲ, ಬದಿವೇರು ಬಿಟ್ರು ಅಂದು ಕಾಬಟ್ಟಿಲ್ಲ ಮಗಳು ಬದುಕಿಂಡು ಅಂತ ಹೇಳಿ ನಾವು ಸಾಕ್ಷಿ ಕೇಳಿದೆ, ಹೌದಲ್ಲ? ಕೇಳಿದಿರಲಿಲ್ಲ ಟಿವಿಯಲ್ಲಿ. ಅಂತದಲ್ಲ ಇದು. ಇವಳು ಅದೇ ಆಸ್ಪತ್ರೆಯ ಹೊರಗೆ, ಆಪರೇಷನ್ ಥಿಯೇಟರ್ ಹೊರಗಡೆ ಅಲ್ಲಿ ಪಿಲ್ಲರ್ ಹತ್ರ ಅಂಟಿಕೊಂಡು ಕಣ್ಣೀರು ಬಿಡ್ತಾ, ಎಸ್ಸಯ್ಯ ನನ್ನ ಗಂಡನನ್ನು ಬದುಕಿಸೋ ಎಸ್ಸಯ್ಯ, ಆತನನ್ನು ಬದುಕಿಸಿದರೆ ನಾನು ಜೀವಮಾನ ಕಾಲವೆಲ್ಲ ನಿನಗೆ ಋಣಿಯಾಗಿರ್ತೇನೆ, ನಿನ್ನನ್ನೇ ಸೇವಿಸ್ತೇನೆ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ರು. ಅಷ್ಟೇ. ಎಸ್ಸಯ್ಯ ನೀನೇ ನನಗೆ ದಿಕ್ಕು, ಇನ್ನು ಯಾರಿಲ್ಲ. ಅವರ ಅಪ್ಪಾಜಿ ಒಂದು ದೊಡ್ಡ ಮಾಂತ್ರಿಕನು. ಅವರ ಅಪ್ಪಾಜಿ, ಆ ಹುಡುಗಿ ಅಪ್ಪಾಜಿ ಮಾಂತ್ರಿಕನಾದ್ರೂ ಕೂಡ ಇವಳು ಗೊತ್ತಿದೆ ಎಸ್ಸಯ್ಯನಿಂದ ಹೊರತು ಮತ್ತೆ ಯಾರಿಂದ. ದೇವ್ರ ಮಕ್ಕಳೇ, ಆಪರೇಷನ್ ಥಿಯೇಟರ್ ಡಾಕ್ಟರ್ ಹೊರಗೆ ಬಂದು ಏನಮ್ಮ ನೀನು ಯಾವ ದೇವ್ರನ್ನ ಬೇಡ್ಕೊಂಡ್ಯೋ, ಅಲ್ಲೇ ಏನು ಆ ಡಾಕ್ಟರ್ ಹೇಳ್ದೆ, ನೀ ಯಾವ ದೇವ್ರನ್ನ ಬೇಡ್ಕೊಂಡ್ಯೋ ನಿನ್ನ ಗಂಡ ಉಳಿಯೋದು ಮಾತ್ರ ಸಾಧ್ಯವಿಲ್ಲ. ನಿನ್ನ ಗಂಡ ಉಳಿದಾನಂದ್ರೆ ನಿನ್ನ ಪ್ರಾರ್ಥನೆ ದೇವರು ಕೇಳಿದಾನೆ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ನಿಮ್ಮ ಬಾಯಿಂದ ಬರ್ತಕ್ಕಂಥ ಈ ದೇವರ ವಾಕ್ಯಾನುಸಾರವಾದಂತ ಇದರ ಮೇಲೆ, ಯೇಸುವಿನ ಮಾತಿನ ಮೇಲೆ ನಂಬಿಕೊಂಡು ನೀವು ಏನೇನು ಪ್ರಾರ್ಥನೆ ಮಾಡ್ತೀರಿ, ಏನು ಕೇಳ್ತೀರಿ, ಏನು ಮಾತಾಡ್ತೀರಿ, ಅದು ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಅಕ್ಷರ ಪ್ರಕಾರವಾಗಿ ನೆರವೇರ್ತದೆ ಎಂಬುದಾಗಿ ಇದಕ್ಕಿಂತ ದೊಡ್ಡ ಸಾಕ್ಷಿ ಮತ್ತೆ ಇರಬೇಕು. ಇನ್ನೇನ್ಬೇಕಂದ್ರೆ ನೀವೇ ಅದನ್ನು ಮಾಡಿ ಅದನ್ನು ಅನುಭವಿಸಿ. ಕನ್ನಡ ವಚನ ಪ್ರಾರ್ಥಿಸಿ. ಕರ್ತಾದಿ ಕರ್ತನೆ, ದೇವಾದಿ ದೇವರೇ, ನಿನಗೆ ಸ್ತೋತ್ರವಲ್ಲ. ನಿನ್ನ ವಾಕ್ಯ ಇವತ್ತಿಗೂ ಜೀವವಾಗಿದೆ ಕರ್ತನೆ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಐ ಆಮ್ ದ ವೇ, ದ ಟ್ರೂತ್ ಅಂಡ್ ಲೈಫ್. ನಾನೇ ಆ ಮಾರ್ಗ, ಆ ಸತ್ಯ, ಆ ಜೀವವಾಗಿದೆ. ಆ ಜೀವ ಏದೇನ್ ತೋಟದಲ್ಲಿ ಇರ್ತಕ್ಕಂಥ ಜೀವದಾಯಕದ ಮರ, ಅದು ನಾನೇ. ಆದಾಮನ ಬಾಯಲ್ಲಿ ಬಂದಿರತಕ್ಕಂಥ ಆ ಜೀವದ ಮಾತು, ಅದು ನಾನೇ. ಜೀವವು ಮರಣವು ನಾಲ್ಗೆ ವಶದಲ್ಲಿದೆ ಎಂಬುದಾಗಿ ಹೇಳಿರುವ ಮಾತು ಕರ್ತನೆ ಇವತ್ತು ಜೀವವಾಗಿ ನಮ್ಮ ಹೃದಯದಲ್ಲಿ ಕರ್ತನೆ ನಾವು ನಂಬುತ್ತಾ ಇದ್ದೇವೆ. ನೀನೇ ನಮಗೆ ಜೀವ ಎಂಬುದಾಗಿ ಕರ್ತನೆ, ನಮ್ಮ ಶಾಪದಿಂದ, ನಮ್ಮ ರೋಗದಿಂದ, ನಮ್ಮ ವ್ಯಾಧಿಗಳಿಂದ, ನಮ್ಮ ಪಾಪಗಳಿಂದ ಮುಕ್ತಗೊಳಿಸುವ ಯೇಸು ನೀನೇ ಎಂಬುದಾಗಿ ನಾವು ನಂಬುತ್ತಾ ಇದ್ದೇವೆ. ಯೇಸಯ್ಯ ನಮ್ಮನ್ನು ಕ್ಷಮಿಸು, ನಮ್ಮನ್ನು ಕರುಣಿಸು, ನಮ್ಮನ್ನು ದಯತೋರು, ನಮ್ಮ ಪಾಪಗಳನ್ನು ಕ್ಷಮಿಸಿ ಎಂಬುದಾಗಿ ಯಾರ್ಯಾರು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಇವತ್ತು ಬಿಟ್ಟು ನಿನ್ನನ್ನು ಮೊರೆ ಇಡ್ತಾ ಇದ್ದಾರೆ ಅವರೆಲ್ಲರ ರೋಗಗಳನ್ನು ಕರ್ತನೆ ಯೇಸು ನಾಮದಲ್ಲಿ ಗುಣಮುಖರಾಗಲಿ ಎಂಬುದಾಗಿ ಹಾರೈಸುತ್ತಾರೆ. ಕರ್ತನೆ, ಈ ಸಹೋದರಿ ಯೇಸಯ್ಯ ನಿನ್ನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದ್ರೆ ನೀನು ರಕ್ಷಿಸಿ ಎಂಬುದಾಗಿ ಹೇಳಿದಿ ಕರ್ತನೆ. ಅಲ್ಲಿ ಮೈಕ್ನಲ್ಲಿ ಕೇಳಿದೆ ನಾನು, ಯೇಸಯ್ಯ ಇವತ್ತು ನೀನು ನಿಜವಾದ ದೇವರಾಗಿದ್ರೆ ನನ್ನ ಗಂಡನನ್ನು ಬದುಕಿಸು, ರಕ್ಷಿಸು, ನಾನು ಜೀವಮಾನ ಕಾಲವೆಲ್ಲ ನಿನ್ನನ್ನೇ ಸೇವಿಸ್ತೀನಿ ಎಂಬುದಾಗಿ ತೀರ್ಮಾನ ಮಾಡಿರ್ತಕ್ಕಂಥ ಆ ಸಹೋದರಿ ಪ್ರಾರ್ಥನೆ ದೇವರು ಕೇಳಿದಾಗೆ ಇವತ್ತು ನನ್ನ ಪ್ರಿಯ ಸಹೋದರಿ ಸಹೋದರನೇ, ನೀನು ಯೇಸು ದೇವರನ್ನು ದೂರದಿಂದಿದ್ರು ಕೂಡ, ಎಲ್ಲಿದ್ರು ಕೂಡ ನೀನು ಇವತ್ತು ಪ್ರಾರ್ಥನೆ ಮಾಡೋದಾದ್ರೆ, ಯೇಸಯ್ಯ ನಾನು ರಕ್ಷಿಸಿ ಎಂಬುದಾಗಿ ನೀನು ಕೂಗುದಾದ್ರೆ, ಯೇಸಯ್ಯ ನಾನು ಬಿಡುಗಡೆ ಮಾಡಿ ಎಂಬುದಾಗಿ ಕೂಗುದಾದ್ರೆ, ನಿನ್ನ ಎಲ್ಲ ಕೆಟ್ಟ ಚಟಗಳಿಂದ ದೇವರು ಬಿಡುಗಡೆ ಕೊಡ್ತಾನೆ. ಯೇಸಯ್ಯ ನಿನಗೆ ಬಿಡುಗಡೆ ಕೊಡ್ತಾನೆ. ನಿನ್ನ ಎಲ್ಲ ರೋಗಗಳಿಂದ ಯೇಸಯ್ಯ ಬಿಡುಗಡೆ ಕೊಡ್ತಾನೆ. ನಿನ್ನ ಎಲ್ಲ ಬಾಧೆಗಳಿಂದ ಯೇಸಯ್ಯ ಬಿಡುಗಡೆ ಕೊಡ್ತಾ ಇದ್ದಾನೆ ನಿನಗೆ ಯೇಸು ನಾಮದಲ್ಲಿ. ನಿನ್ನ ಎಲ್ಲ ಅನಿಷ್ಟಗಳಿಂದ ದೇವರು ಬಿಡುಗಡೆ ಕೊಡ್ತಾ ಇದ್ದಾನೆ ಕರ್ತನೆ. ಹೌದು ರಾಜ, ಕರ್ತಾದಿ ಕರ್ತನೆ, ದೇವಾದೇವನೇ, ಇವತ್ತು ಕೇಳುತ್ತಿದ್ದ ಮಾತು
ಕರ್ತನ ವಾಕ್ಯದಲ್ಲಿ ಹೇಳಿದಂತೆ, ಈಗೋ ನಿನಗೆ ತೀರ್ಪು ಬಂದಾಗ ನಿನಗೆ ದೈವೋಕ್ತಿಗಳು ಕೊಡಲಾಗಿದೆ. ಆ ದೈವೋಕ್ತಿಗಳು, ನೀನು ಆ ದೈವೋಕ್ತಿಗಳಿಗೆ ತಕ್ಕಂತೆ ನೀನು ಮಾತಾಡಿದ್ರೆ ನಿನ್ನ ತೀರ್ಪು ಕೂಡ, ಮರಣದ ತೀರ್ಪು ಕೂಡ ಮಾರ್ಪಾಟವಾಗಿ ಜೀವವಾಗಿ ಅದು ಮೂಡಿ ಬರ್ತದೆ ಎಂಬುದಾಗಿ ನಿನ್ನ ವಾಕ್ಯ ಹೇಳಿದಂಗೆ ರಾಜ. ಕರ್ತನಿಗೆ ಇವತ್ತು ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರು, ಅವರ ಜೀವನದಲ್ಲಿ ಸುಖ ಶಾಂತಿ, ಯೇಸು ನಾಮದಲ್ಲಿ ಸುಖ ಶಾಂತಿ ಬರಲಿ, ನೆಮ್ಮದಿ ಬರಲಿ, ರಕ್ಷಣೆ ಬರಲಿ. ಕೇಳ್ತಿರ್ತಕ್ಕಂಥ ಎಲ್ಲಾ ಕುಟುಂಬಗಳಿಗೆ ಯೇಸು ನಾಮದಲ್ಲಿ ಒಬ್ಬನೂ ತಪ್ಪದೆ ಎಲ್ಲರೂ ನಿತ್ಯ ಜೀವ ಪಡ್ಕೊಳ್ಬೇಕು ಅಂತ ಪರಲೋಕದಲ್ಲಿರುವಂತ ನನ್ನ ತಂದೆ ಚಿತ್ತ ಈ ಭೂಲೋಕದಲ್ಲಿ ನೆರವೇರಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ ಕರ್ತನೆ. ಸ್ತೋತ್ರ. ಆಮೇಲೆ ನನಗೆ ಎಲ್ಲರೂ ಸ್ತೋತ್ರ ಕರ್ತನೆ. ಕೃಪೆಯಲ್ಲಿ ಶುಭವಾಗಲಿ, ಮೇಲಾಗಲಿ, ಒಳ್ಳೆದಾಗಲಿ ಎಂಬುದಾಗಿ ಹಾರೈಸ್ತಕ್ಕಂತೆ. ಇವತ್ತು ಯೇಸು ಜೀವವುಳ್ಳ ದೇವರು. ಆ ದೇವರ ಥ್ಯಾಂಕ್ ಯು ಫಾದರ್. ಅಲ್ಲೆಲ್ಲೂಯಾ. ಸ್ತೋತ್ರ ಕರ್ತನೆ. ಕೃಪೆಯಲ್ಲಿ ರಾಜ ಶುಭವಾಗಲಿ, ಮೇಲಾಗಲಿ ಎಂಬುದಾಗಿ ಹಾರಿಸ್ತಾನೆ. ಯೇಸು ನಾಮದಲ್ಲಿ ಕರ್ತನೆ, ಯಾರ್ಯಾರು ಕರ್ತನೆ ಕೆಟ್ಟ ಚಟದ ಮಾಯದ ಜಾಲದಲ್ಲಿ ಸಿಕ್ಕೊಂಡಿದ್ರೆ, ಯಾರ್ಯಾರು ಕರ್ತನೆ ಈ ಲೋಕದ ಪಾಪದ ಮಾಯದಲ್ಲಿ, ಮೋಹದ ಮಾಯದಲ್ಲಿ ಸಿಕ್ಕೊಂಡಿದ್ರೆ ಅವರೆಲ್ಲರಿಗೆ ಬಿಡುಗಡೆ ಆಗಲಿ ಕರ್ತನೆ ಯೇಸು ನಾಮದಲ್ಲಿ. ಕರ್ತನೆ, ಇದುವರೆಗೂ ಕರ್ತನೆ ಈ ಸತ್ಯವನ್ನು ತಿಳಿದೇ ಎಷ್ಟೋ ಜನರು ಅಸತ್ಯದನ್ನು ಅಂದುಕೊಂಡು ತಮ್ಮ ಜೀವನವನ್ನು ನಾಶ ಮಾಡಿಕೊಳ್ತಾ ಇದ್ದಾರೆ ಕರ್ತನೆ. ಅವರೆಲ್ಲರಿಗೆ ನಿತ್ಯ ಜೀವ ರಕ್ಷಣೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರಿಸ್ತಾ, ಸುಖ ಶಾಂತಿ ರಕ್ಷಣೆ ನಿತ್ಯ ಜೀವ ಬದುಕುತ್ತಿರುವ ಜೀವನದಲ್ಲಿ ಸುಖ ಶಾಂತಿ ಸಮಾಧಾನ ನೆಮ್ಮದಿ ತೃಪ್ತಿ ಆರೋಗ್ಯಗಳು ಅವರಿಗೆ ಬರಲಿ ಎಂಬುದಾಗಿ ಹಾರಿಸ್ತಾ, ಕೊನೆಗೆ ನಿತ್ಯ ಜೀವ ರಕ್ಷಣೆಯಲ್ಲಿ ಸದಾಕಾಲ ಅವರಿಗೆ ಉಂಟಾಗಲಿ ಎಂಬುದಾಗಿ ಹಾರಿಸ್ತಾ, ಯೇಸು ಕ್ರಿಸ್ತು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ವೈಜ್ಞಾನಿಕ ಸಂಶೋಧನೆ ಕೂಡ ದೇವರ ವಾಕ್ಯ ಸತ್ಯ ಎಂಬುದಾಗಿ ನಂಬುತ್ತಾ ಇದೆ. ಇವತ್ತಿಂದ ನುಡಿಯುವ ನುಡಿಗಳಿಂದ ಜಾಗೃತಿಯಿಂದ ನುಡಿರಿ. ದೇವರ ವಾಕ್ಯದಲ್ಲಿ ನುಡಿದಿರ್ತಕ್ಕಂಥ ಜೀವವಚನಗಳು ಅಥವಾ ಏನು ಬರಲಿಲ್ಲದೆ ನಿಮಗೆ ಟಯರ್ಡ್ ಆಗಿದಾಗ ಎಸೆಯ 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 ಎಂಬುದಾಗಿ ಹೇಳಿದ್ರೆ ಸಾಕು, ನಿಮ್ಮ